ತೈಲವನೆರೆದು ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು 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 ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹೊಸಿಗೆ ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು
ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಗೆ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ, ಪಾವನವೆಂಬುದು ಹುಸಿಯೇ, ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ. ಸಂಗಡ ಬಸವನ ಮಹಿಮೆಯ ನೋಡ, ಸಂಗಡ ಬಸವನ ಮಹಿಮೆಯ ನೋಡ, ಸಿದ್ಧರಾಮಯ್ಯ ಸಿದ್ಧರಾಮಯ್ಯ ಸಿದ್ಧರಾಮಯ್ಯ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ಕೈನವನೆನೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ಕೈನವನೆನೆದು, ಭಕ್ತಿರಸವೆಂಬ ತೈಲವನೆದು, ವಚನ ನೃತ್ಯವನ್ನು ಪ್ರದರ್ಶನ ಮಾಡಿರುವಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನೊಂದು ಇಲ್ಲಿಯವರೆಗೆ ಬೇಡವೆನಭವ ನಿಮ್ಮನು ಭವಭವದಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು ಅಂತ ಒಂದು ನೀತಿ ಕ್ರಿಯಾಚರ್ಯ ಸ್ಥಳದ ಕ್ರಿಯಾಪಾದದಲ್ಲಿ ಬರುವಂತಹ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಎಡರಡಿಸಿದ ವೇಳೆಯಳು ಧೈರ್ಯವನು ಅಂತ ಒಂದು ವಾಕ್ಯವನ್ನು ಉಭಯ ಪೂಜ್ಯರು ವಿಸ್ತಾರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅವರಲ್ಲಿಯೂ ಕೂಡ ಮತ್ತೊಮ್ಮೆ ಶರಣುಗಳನ್ನು ಹೇಳಿ ಸಮಯ ಬಹಳತ್ತಾಯ್ತು ಕುಳಿತು ತಾಯಿಂದಿರಾಗಲಿ ನೀವಾಗಲಿ ಸಮಯಕ್ಕೆ ಅನುಗುಣವಾಗಿ ಮಾತಾಡೋಣ. ಮೊದಲು ಸುಮ್ಮನೆ ಒಂದು ಬೇರೆ ಮಾತು ಹೇಳ್ತೇನೆ. ಇಬ್ಬರು ಗೆಳೆಯರಿದ್ರು, ಇಬ್ಬರು ಗೆಳೆಯರು. ಒಬ್ಬ ಶ್ರೀಮಂತ ಆದ್ರ ಕೃಪಣ, ಇನ್ನೊಬ್ಬ ಬಡವ ಆದ್ರ ಉದಾರಿ. ಇಬ್ರು ಜೀವದ ಗೆಳೆಯರು. ಶ್ರೀಮಂತ ಬಡವನ ಮನೆಯಲ್ಲಿ ಎಷ್ಟೋ ಸಲ ಚಹಾ ಕುಡಿದ, ಎಷ್ಟೋ ಸಲ ಊಟ ಮಾಡಿದ್ದ. ಆದ್ರೆ ಒಂದು ದಿನ ತನ್ನ ಮನೆಗೆ ತನ್ನ ಗೆಳೆಯನನ್ನು ಕರೆದು ಚಹಾನೂ ಕುಡಿಸಿಲ್ಲ, ಊಟಂತೂ ಬಹಳ ದೂರು. ಯಾಕಂದ್ರೆ ಅವನು ಜಿಪ್ಪುಣಿದ್ದ ಅಂತ. ಅದೊಂದು ದಿವಸ ಜನ ಅಂತಿದ್ರು ಅವಾಗ ಜಿಪ್ಪುಣಗ, ಅಲ್ಲ ಬಡವರ ಮನೆಗೆ ಹೋಗಿ ಎಷ್ಟೋ ಸಲ ಚಹಾ ಕೊಡೋದ್ವಿ, ಎಷ್ಟೋ ಸಲ ಊಟ ಮಾಡಿ ಬಂದ್ವಿ, ಒಮ್ಮಾರ ಆ ಬಡವನ್ ನನ್ನ ಮನೆಗೆ ಕರಿಬೇಕೋ ಇಲ್ಲೋ ಅಂತ ಜನ ಸುತ್ತು ಮಾತಾಡ್ತಿದ್ರು. ಅವನು ಸುಚ್ಚಿ ಮಾತಾಡ್ತಿದ್ರು. ಅದೊಂದಿನ ಅವಾಗ ಕರಿಬೇಕಂತ ಇಚ್ಛೆ ಆಯಿತು. ಬಡವನಿಗೆ ಆಮಂತ್ರಣ ಕೊಡ್ತಾನೋ, ಏನಂತ ಆಮಂತ್ರಣ ಕೊಡ್ತಾನೋ, ನೋಡಪ್ಪ ನಾಳೆ ನಮ್ಮ ಮನೆಗೆ ನೀನು ಪ್ರಸಾದಕ್ಕೆ ಬರ್ಬೇಕು, ಆದ್ರೆ ಹಂಗ ಬರುವಂಗಿಲ್ಲ. ಮತ್ತೆ ಹ್ಯಾಂಗ ಅಂದ ಬಡವ. ನಾನೊಂದು ಪದ್ಯ ಹೇಳ್ತೇನೆ, ಆ ಪದ್ಯದ ಅರ್ಥ ಹೇಳಿ ನೀ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂದ. ಆಯ್ತು, ಏನು ಹೇಳ್ತಿ ಹೇಳು ಅಂದ. ದ್ವಾದಶ ತಾರೆಯ ತಾಯಿಯ ತಮ್ಮನ ಕತ್ತಲೋಳ ಬುದ್ಧಿ ಕೊಂದವನ ಅಣ್ಣನ ನಿಜ ನಿಜ ಪಿತನ ವಾಹನನ ಮಡದೆಯ ಪ್ರಸೂತಿಯಾಗಿದೆ, ನಮ್ಮ ಮನೆಗೆ ಊಟಕ್ಕೆ ಬಾ. ಇದ್ರ ಅರ್ಥ ಹೇಳಿ ಬಾ ಅಂದ. ಮತ್ತೇನಿಲ್ಲ. ಏನಿದ್ರ ಅರ್ಥ? ಯಾಕೆ ಇದನ್ನು ಹೇಳಕ್ಕೆ ನಾನು ಸ್ವಲ್ಪ ನನ್ನ ಶಾಸ್ತ್ರದಲ್ಲಿ ನಾ ಪ್ರವೃತ್ತಿ ಹೊಂದಬೇಕಾದ್ರೆ ನಿಮ್ಗೊಂದಿಷ್ಟು ಎಚ್ಚರಿಕೆ ಮತ್ತೇನಿಲ್ಲ.
ದ್ವಾದಶ ತಾರೆಯ ತಾಯಿಯ ತಮ್ಮನ ಕತ್ತಲೋಳು ಬುದ್ಧಿ ಕೊಂದವನ ಅಣ್ಣನ ನಿಜಪಿತನ ವಾಹನನ ಮಡದಿಯ ಪ್ರಸೂತಿಯಾಗಿದೆ ಉನ್ನಾತ್ಮ. ನೆನಪಾಗಲಿ ಅಂತ ಮತ್ತೊಮ್ಮೆ ಹೇಳಿ ಹೇಳ್ತಾರೆ, ನಿಮಗೆ ನೆನಪು ಉಳಿತಿಲ್ಲ ಗೊತ್ತಿಲ್ಲ. ದ್ವಾದಶ ತಾರೆ ಅಂದ್ರೆ 12ನೆಯ ನಕ್ಷತ್ರ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಓದ್ಕೊಂತ ಹೋಗ್ರಿ. 12ನೆಯ ನಕ್ಷತ್ರ ಯಾವುದು ಅಂದ್ರೆ ಉತ್ತರ ನಕ್ಷತ್ರ. ಉತ್ತರ ಅಂದ್ರೆ ಉತ್ತರೆ. ವಿರಾಟರಾಜನ ಮಗಳು ಉತ್ತರೆ. ಉತ್ತರೆಯ ತಾಯಿ ಯಾರು ಅಂದ್ರೆ ಸುರೇಶ್ನಿ. ಒಂದಿಟ್ಟು ಮಹಾಭಾರತ ಓದಿದ್ರೆ ಇವೆಲ್ಲ ಹೆಸರು ಗೊತ್ತಾಗಲ್ಲ ಇಲ್ಲ. ಉತ್ತರೆಯ ತಾಯಿ ಯಾರು ಅಂದ್ರೆ ಸುದೇಶ್ನಿ. ಉತ್ತರೆ ಯಾರು ಅಂದ್ರೆ ಅಭಿಮನ್ಯುವಿನ ಹೆಂಡತಿ. ಸುರೇಶ್ನಿಯ ತಮ್ಮ ಯಾರು ಅಂದ್ರೆ ಕೀಚಕ. ಕೀಚಕನನ್ನ ಕತ್ತಲದಾಗ ಗುಡ್ಡಿ ಕೊಂದವ ಯಾರು ಅಂದ್ರೆ ಭೀಮ. ಮಹಾಭಾರತ ಕಥೆ ಯಾರು ಓದಿದ್ರೆ ಅವ್ರಿಗೆ ಗೊತ್ತಾಗ. ಆ ಭೀಮನ ಅಣ್ಣ ಯಾರು ಅಂದ್ರೆ ಧರ್ಮರಾಜ. ಧರ್ಮರಾಜನ ನಿಜ ಪಿತ, ಬೇರೆ ಪಿತ ಅಂದಿಲ್ಲ, ನಿಜ ಪಿತ ಯಾರು ಅಂದ್ರೆ ಯಮಧರ್ಮ. ಯಮಧರ್ಮನ ಮಂತ್ರದಿಂದ ಹುಟ್ಟಿದಾನ ಧರ್ಮರಾಜ. ಆ ಯಮಧರ್ಮನ ವಾಹನ ಯಾವುದು ಅಂದ್ರೆ ಗೊತ್ತಿದೆಯಲ್ಲ, ಬಾಣ. ಆ ಬಾಣನ ಹೆಂಡತಿ ಯಾರು ಅಂದ್ರೆ ಎಮ್ಮಿ. ಎಮ್ಮಿ ಕರು ಹಾಕಿತ್ತು, ಪ್ರಸೂತಿಯಾಗಿದೆ, ನಾಳೆ ಮನೆಗೆ ಉಣ್ಣಾಟ ಅಂತಿದ್ರ ಅರ್ಥ. ಇಷ್ಟೆಲ್ಲ ಸುತ್ತಿ ಹೇಳೋದು ಬಿಟ್ಟು ನಾನೇನು ಕರು ಹಾಕೈತಿ ಗಿಣ್ಣ ಉಣ್ಣಾಟ ಅಂದ್ರೆ ಹಾಕಿತ್ತಿಲ್ಲ. ಸ್ವಲ್ಪ ವಿಷಯವನ್ನು ಬಹಳಷ್ಟು ವಿಸ್ತಾರವಾಗಿ ಹೇಳುವುದಕ್ಕೆ ಇದನ್ನು ಬಳಸ್ತೇವೆ. ದ್ವಾದಶ ತಾರೆಯ ತಾಯಿಯ ತಮ್ಮನ ನೆನಪಿಟ್ಕೊಂಡು ಸುಮ್ಮನೆ ಮತ್ತೇನಿಲ್ಲ. ಪ್ರಕೃತದಲ್ಲಿ ಶಾಸ್ತ್ರದ ಮುಖ್ಯ ಗುರಿ ಏನು ಅಂತ ಬೆಳಗಿನ ಪ್ರವಚನದಲ್ಲಿ ಹೇಳಿಯಾಗಿದೆ. ನಮ್ಮನ್ನು ನಾವು ತಿಳಿಯುವುದೇ ಶಾಸ್ತ್ರದ ಮುಖ್ಯ ಗುರಿ, ತಿಳಿಸುವುದೇ ಮುಖ್ಯ ಗುರಿ ಶಾಸ್ತ್ರ. ಇಲ್ಲಿ ಬೆಳಗಿನ ಪ್ರವಚನದಲ್ಲಿ ಹೇಳಿದಂತೆ ನೆನಪು ಮಾಡ್ತೇನೆ ಮತ್ತೊಮ್ಮೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲವುದು ನರರಿಗೆ ಮುಕುತಿ ಅನ್ನುವಾಗ ಎಲ್ಲ ನರರು ಅಧಿಕಾರಿಗಳು ಅಂತ ಹೇಳಿದ್ದೆ. ಶಾಸ್ತ್ರ ಕೇಳ. ಈ ಶಾಸ್ತ್ರ ಏನಂದ್ರೆ 2 ಭಾಗಿದೆ ಶಾಸ್ತ್ರ. ನಾನು ಸ್ವಲ್ಪ ಶಾಸ್ತ್ರದ ಮಾತು ಕೇಳ್ತೀನಿ. ಶಾಸ್ತಿ ಇತಿ ಶಾಸ್ತ್ರ, ಹೀಗೆ ಮಾಡು, ಹೀಗೆ ಮಾಡದೆ ಇರು. ಆಯ್ತು ನೋಡ್ರಿ, ಪ್ರಥಮ ಪದ್ಯದಲ್ಲಿ ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು. ಅವೆರಡು ಶಬ್ದ ಸಾಕು ನಿಮಗೆ, ಇಡೀ ಶಾಸ್ತ್ರ ಎಲ್ಲದ್ರಾಗ ಬರ್ತದೆ. ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು. ಇದು ಆಜ್ಞೆ, ಶಾಸ್ತ್ರದ ಆಜ್ಞೆ. ಕೆಟ್ಟ ಕರ್ಮ ಮಾಡಬೇಡ, ಒಳ್ಳೆಯ ಕರ್ಮವನ್ನು ಮಾಡು. ಅಂದ್ರೆ ಕೆಟ್ಟ ಉದ್ಯೋಗ ಮಾಡಬೇಡ, ಒಳ್ಳೆಯ ಉದ್ಯೋಗ ಮಾಡು. ಇನ್ನೊಬ್ಬರಿಗೆ ಹಿತ ಬಯಸು, ಅಹಿತ ಬಯಸಬೇಡ. ಪುಣ್ಯ ಕರ್ಮ ಮಾಡು, ಯಾರಿಗೂ ಹಾನಿ ಮಾಡ್ಲಿಕ್ಕೆ ಹೋಗಬೇಡ. ಇದು ಆಜ್ಞೆ, ಶಾಸ್ತ್ರದ ಆಜ್ಞೆ. ಶಾಸ್ತ್ರ ಏನಂತದಿಲ್ಲೇ ಶಾಸ್ತಿ ಇತಿ ಶಾಸ್ತ್ರ, ಹೀಗೆ ಮಾಡಬೇಕು, ಹೀಗೆ ಮಾಡದೆ ಇರಬೇಕು. ನೋಡ್ರಿ, ನಿಂತ್ಕೊಂಡ್ರೆ ಶಾಸ್ತ್ರ ಬಹಳ ಸ್ವಲ್ಪ ಗೊತ್ತು. ಅದಕ್ಕೆ ವ್ಯಾಖ್ಯಾನ ಬೇಕು. ವ್ಯಾಖ್ಯಾನ ಇಲ್ಲಂದ್ರೆ ನಿಂತ್ಕೊಂಡ್ರೆ ಶಾಸ್ತ್ರ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಈ 2 ಶಬ್ದಗಳನ್ನು ಹೇಳಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಅಂತಃಕರಣ ಅಶುದ್ಧ ಆಗಿದೆ. ನಮ್ಮ ಅಂತಃಕರಣ ಅಂದ್ರೆ ಮನಸ್ಸು. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಬಡಿದಾಟ ಹೊಡೆದಾಟ ಯಾವಾಗ ಅಂತ ಕೇಳಿದ್ರೆ ನಮ್ಮ ಅಂತಃಕರಣ, ನಮ್ಮ ಮನಸ್ಸು ಅನೇಕ ಪದಾರ್ಥಗಳನ್ನು ಬಯಸಿದಾಗ ಇದು ಆಗುವಂಥದ್ದು. ಬೆಳಿಗ್ಗೆ ಹೇಳಿದಂತೆ ನಮ್ಮ ಸ್ವರೂಪದ ಜ್ಞಾನ ಆಗುವುದೆಲ್ಲಿ? ಈ ಸ್ಥೂಲ ಶರೀರದಲ್ಲಿ ಆತ್ಮನ ಜ್ಞಾನ ಆಗ್ತದೇನಂತ ಕೇಳಿದ್ರೆ ಆಗುವುದಿಲ್ಲ. ಇದು ಜಡವಾದ ಶರೀರ ಬಿದ್ದೊಬ್ಬರು. ಇನ್ನು ನಿತ್ಯ ಶುದ್ಧ ಬುದ್ಧ ಮುಕ್ತ ಅಂತ ಕರೆಸಿಕೊಳ್ಳುವ ಪ್ರತ್ಯೇಕಾತ್ಮ ಚೈತನ್ಯ ಅನ್ನುವ ನಮ್ಮ ನಿಮ್ಮೆಲ್ಲರ ಸ್ವರೂಪ ಇದೆಯಲ್ಲ, ಅದಕ್ಕೂ ಕೂಡ ಶಾಸ್ತ್ರಜ್ಞಾನ ಆಗುವುದಿಲ್ಲ. ಮತ್ತು ಶಾಸ್ತ್ರಜ್ಞಾನ ಆಗುವುದೆಲ್ಲಿ ಅಂತ ಕೇಳಿದ್ರೆ ಅಂತಃಕರಣದಲ್ಲಿ. ಯಾರು ವಿಚಾರ ಚಂದ್ರೋದಯ ಮೊದಲಾದ ಗ್ರಂಥಗಳನ್ನು ಓದಿದ್ರೆ ಗೊತ್ತಾಗ್ತದೆ. ಜ್ಞಾನ ಆಗುವುದಿಲ್ಲ ಅಂದ್ರೆ ಅಂತಃಕರಣದಲ್ಲಿ.
ಶುಕ ಮಹರ್ಷಿ ಕೇಳಿದ ತಂದೆಯಾದ ವ್ಯಾಸ ಭಗವಂತನನ್ನ, ಬ್ರಹ್ಮ ಅಂದ್ರೆ ಅದು ಹೇಗೆ ಇದೆ, ಅದನ್ನು ತಿಳಿಯುವ ಬಗೆ ಎಂತು, ಬ್ರಹ್ಮ ಅಂದ್ರೆ ಹೇಗಿದೆ, ಅದನ್ನು ತಿಳಿಯುವ ರೀತಿ ಹೇಗೆ ಅಂತ ವ್ಯಾಸ ಮಹರ್ಷಿಯ ಪುತ್ರ ಶುಕ ಮಹರ್ಷಿ ತಂದೆಯನ್ನು ಕೇಳಿದ. ಅವಾಗ ವ್ಯಾಸರ ಹೇಳ್ತಾರೆ ಅನ್ನೋದನ್ನು ಅನುಭವಾಮತಕಾರ ಬರ್ದ. ಮಗನೇ ಬ್ರಹ್ಮವು ತಿಳಿಯಲಧಿಕಾರಿಗಳನ್ನರಿಯಲು ಬೇಕು ಮೊದಲಲ್ಲಿ, ಬಗೆದು ಸುಕ್ಷೇತ್ರದಲ್ಲಿ ಬೀದವ ಬಿತ್ತೆ ಫಲಬಹುದು, ನಗೆಯಲಾವು ಸ್ವರದ ಭೂಮಿಯೋಳು ಒಗೆಯಲದು ಫಲಕಾರಿಯವುದೇ, ಸೊಗಸದದು ಕೇಳನಧಿಕಾರಿಗೆ ಯೋಗ್ಯವಲ್ಲೆಂದ. ಏನಂತಾರ ವ್ಯಾಸ ಮಹರ್ಷಿಗಳು ಅಂದ್ರ, ಎಲೆ ಪುತ್ರನೇ, ಬ್ರಹ್ಮವನ್ನು ತಿಳಿಯಲಿಕ್ಕೆ ಮೊದಲು ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಬೇಕು. ಅಧಿಕಾರ ಇಲ್ಲಾಂದ್ರೆ ಉಪಯೋಗ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಅಧಿಕಾರ ಬೇಕು. ಹೊಟ್ಟೆ ಹೆಸೆದವನೇ ಊಟಕ್ಕೆ ಅಧಿಕಾರಿ, ಹೊಟ್ಟೆ ತುಂಬ ಊಟಕ್ಕೆ ಅಧಿಕಾರಿ ಅಲ್ಲ. ಹಾಗೆ ಶಾಸ್ತ್ರಕ್ಕೆ ಯಾರು ಅಧಿಕಾರಿಗಳು ಅನ್ನೋದನ್ನು ಹೇಳ್ತಾರೆ. ಮಗನೇ ಬ್ರಹ್ಮವ ತಿಳಿಯಲು ಮೊದಲು ಅಧಿಕಾರಿಯನ್ನು ಅರಿಯಲು ಬೇಕು. ದೃಷ್ಟಾಂತ ಕೊಡ್ತಾರೆ ಅವರು. ಅಧಿಕಾರಿ ಅನಧಿಕಾರಿಗೆ ಶಾಸ್ತ್ರ ಹೇಳಿದ್ರೆ ಏನಾಗ್ತದ ಅಂತಾರೆ ಅವರು. ಊಷರದ ಭೂಮಿಗಳು ಅಂದ್ರ ಏನು ಕಾಲು ಹಾಕಿದ್ರು ಹುಟ್ಟುವುದಿಲ್ಲ, ಅದಕ್ಕೆ ಊಷರದ ಭೂಮಿ ಅಂತ ಕರೀತಾರೆ. ಚೌಗು, ಅಲ್ಲಿ ಬೀಜ ಬಿಟ್ಟರೆ ಫಲ ಇಲ್ಲ, ಬೀಜ ನಾಷ್ಟಾಗಿ ಹೋಗ್ತದೆ. ಹಾಗಾದ್ರೆ ಏನು ಬಿತ್ತಬೇಕಂದ್ರೆ ಯೋಗ್ಯವಾದ ಭೂಮಿಯಲ್ಲಿ, ಕಸ ಕಡ್ಡಿ ಇಲ್ಲದೆ ಇರುವಂತಹ ಭೂಮಿಯಲ್ಲಿ ಬೀಜ ಬಿತ್ತಬೇಕು. ಅವಾಗ ಅಲ್ಲಿ ಫಲ ಸಿಗ್ತದೆ. ಬೀಜನು ಯೋಗ್ಯವಾಗಿರಬೇಕು, ಭೂಮಿಯೂ ಯೋಗ್ಯವಾಗಿರಬೇಕು, ಅವಾಗ ಬೆಲೆ ಬರ್ತದೆ. ಬೀಜ ಯೋಗ್ಯವಾಗಿದೆ ಆದ್ರೆ ಭೂಮಿ ಯೋಗ್ಯವಾಗಿಲ್ಲ, ಫಲ ಬರುವುದಿಲ್ಲ. ಭೂಮಿ ಚಲೋದಿ ಆದ್ರ ಬೀಜ ಯೋಗ್ಯ ಇಲ್ಲ, ಅದು ಫಲ ಬರುವುದಿಲ್ಲ. ಅದಕ್ಕೆ ದೃಷ್ಟಾಂತ ಕೊಟ್ಟ ವ್ಯಾಸ ಭಗವಂತ, ಬ್ರಹ್ಮವನ್ನು ತಿಳಿಯಲು ಅಧಿಕಾರಿಗಳು ಬೇಕು. ಏನು ಅಧಿಕಾರ ಅಂತ ಕೇಳಿದ್ರೆ, ಯಾರ ಅಂತಃಕರಣ ಶುದ್ಧ ಆಗೈತಿ ಅವರು ಅಧಿಕಾರಿಗಳು. ಬೆಳಿಗ್ಗೆ ಹೇಳಿದಂತಹ ಅಂತಃಕರಣ ಶುದ್ಧಿಗೆ ಏನು ದೃಷ್ಟಾಂತ ಕೊಟ್ಟಿದ್ದೆ ಬೆಳಿಗ್ಗೆ ಅಂದ್ರೆ, ಸಮಲೋಷ್ಟಾಶ್ವ ಕಾಂಚನ, ಮಣ್ಣು ಹೆಂಟಿ, ಒಂದು ಕಟ್ಟಿಗೆ ತಗೊಂಡು, ಒಂದು ಕಲ್ಲು, ಒಂದು ಬಂಗಾರದ ಗಟ್ಟಿ ಒಂದು ಕಡೆ ಬಿದ್ದಾಗ ಅದೆಲ್ಲ ಮಣ್ಣಾಗಿ ಯಾವನಿಗೆ ಕಂಡಿದೆಯೋ ಅವನು ಶಾಸ್ತ್ರಕ್ಕೆ ಅಧಿಕಾರಿ. ಇದು ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಈಗ ಒಳ್ಳೆಯ ಗುಣಗಳನ್ನು ಹೇಳಕ್ ಹೊರಟಿದಾರಲ್ಲ ನಿಜಗೊಂಡ್ರು. ನಮ್ಮ ಅಂತಃಕರಣ ಆಸುರಿ ಗುಣಗಳಿಂದ ಕಲುಷಿತವಾಗಿದೆ, ದೈವಿ ಗುಣಗಳಿಂದ ಶುದ್ಧ. ಆಸುರಿ ಗುಣಗಳಂದ್ರೆ ಯಾವ್ದು? ಎಲ್ಲ ನನಗೇ ಬೇಕು, ಎಲ್ಲ ನನಗೇ ಬೇಕು ಅನ್ನುವುದು ಆಸುರಿ ಗುಣ. ಎಷ್ಟು ಕೊಟ್ಟರು ಸಾಕಿಲ್ಲ, ಇದು ಆಸುರಿ ಗುಣ. ದೈವಿ ಗುಣ ಯಾವುದು ಅಂತ ಕೇಳಿದ್ರೆ, ದೊರಕಲೇನದರೊಳು ಪರಿಣತೆ ದಳೆಯುವುದೇ ಚಂದ. ನಮಗೇನು ಸಿಗ್ತದೆ ಅದರಲ್ಲಿ ಸಂತೋಷ ಪಡುವುದೇ ಚಂದ. ಕಾಯಕ ಮಾಡ್ರಿ, ಕಾಯಕ ಮಾಡಬಾರ್ದು ಅಂತಂದ್ರೆ ಅರ್ಥ ಅಲ್ಲ, ಕಾಯಕ ಮಾಡ್ರಿ. ಇಲ್ಲಿ ಒಳ್ಳೆಯ ಗುಣಗಳನ್ನು ಹೇಳಕ್ ಹೊರಟಿದ್ದಾರೆ ನಿಜಗೊಂಡ್ರು. ಬೇಡುವೇನು ಅಭವ, ಯಾರನ್ನು ಬೇಡಬೇಕು ಅನ್ನೋದು ಹೇಳಿದರು ಪೂರ್ವದಲ್ಲಿ ಪೂಜ್ಯರು. ಏನು ಬೇಡಿದರು? ಪರಮಾತ್ಮನ ಬೇಡು. ಹಾಡಿದರೆ ಎನ್ನ ಒಡೆ ಎನ್ನೆ ಹಾಡುವೆ, ಬೇಡಿದರೆ ಎನ್ನ ಒಡೆ ಎನ್ನೆ ಬೇಡುವೆ, ಎನ್ನ ಒಡೆಯನಿಗೆ ಒಡಲ ತೋರಿಸಿ ಬೆನ್ನಯಿಸಿಕೊಳ್ಳುವೆ. ವಚನಕಾರ ಪರಮಾತ್ಮನಲ್ಲೇ ಬೇಡಬೇಕು, ಬೇಡಿದರೆ ಇನ್ನು ಉಳಿದವರಲ್ಲಿ ಬೇಡಬಾರದು. ಅಂದ್ರೆ ಯಾರೋ ವರದಕ್ಷಿಣೆ ಬೇಡಬಾರದು ಅಂತ, ಪರಮಾತ್ಮಲ್ಲೇ ಬೇಡಬೇಕು. ಪರಮಾತ್ಮರು ಕೊಟ್ಟದ್ದು ಕೊನೆಯ ತನಕ, ಮಾನವರು ಕೊಟ್ಟದ್ದು ಮನೆಯ ತನಕ. ಬೇಡಬೇಕು. ಈ ಬೇಡೋದಕ್ಕಾರ ಜಗಳ ಬಾಳ, ವರದಕ್ಷಿಣೆ ಜಗಳ ಎಷ್ಟಿದಾವೆ ಏನೇನೋದು ನಮಗೆಲ್ಲರಿಗೂ ಗೊತ್ತಿದೆ. ಅದಂತ ಇದಂತ, ಅದಂತ ಇದಂತ ಎಷ್ಟು ಊರ್ಲು ಹಾಕೊಂಡು ಸತ್ತಿದ್ದಾವೆ. ಏನು ಬೇಡಿದ್ರು ಪರಮಾತ್ಮನ ಬೇಡು ಅಂತ ಒಬ್ಬನೇ ಕೊಡವ, ಉಳಿದವ್ರಿಗೇನು ಕೊಡುತ್ತಾಕತ್ತಿಲ್ಲ. ನಿಮ್ಮೆಲ್ಲ ವಚನಿದಾವ. ನೀವು ಬಸವ ನಾಡಿನವರು, ಇಳಿ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುರಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತುವರಿದು ಸೂಸುವ ಗಾಳಿ ನಿಮ್ಮ ದಾನ, ಅಥವಾ ಸಮುದ್ರ ನಿಮ್ಮ ದಾನ. ನಿಮ್ಮ ದಾನವನ್ನು ಉಂಡು ಒಂದೆರಡು ಹೊಗಳುವ
ಕುಂಜಗಳನ್ನು ಏನೆಂಬನೆಯ ರಾಮನಾಥ ಅಂತ ವಚನಕಾರರು ಹಾಡಿದ ವಚನ. ಅವೊಬ್ಬನೇ ರಕ್ಷಕ ಪರಮಾತ್ಮ. ನಾವೆಲ್ಲರೂ ಭಿಕ್ಷುಕರೇ, ನಾವೆಲ್ಲರೂ ಬೇಡವ್ರ, ಎಲ್ಲರೂ ಬೇಡವ್ರ. ಆದ್ರೆ ಬೇಡು, ಆದ್ರೆ ಯಾರಲ್ಲಿ ಬೇಡು? ಪರಮಾತ್ಮನಲ್ಲಿ ಬೇಡ. ಲೋಕದವರಲ್ಲಿ ಬೇಡ ಬೇಡ ಅಂತ ಇದೊಂದು ಅರ್ಥ. ಆದರೆ ನಿಜಗುಂಡರ ಶಾಸ್ತ್ರ ಬಹಳ ಮಾರ್ಮಿಕವಾಗಿದೆ ಅಂತ ಒಂದು ಶಬ್ದ ಇಟ್ಟಿದ್ದೇನೆ ನಾನು. ಅದರ ಗೋಪ್ಯವಾದ ಅರ್ಥವನ್ನು ತಿಳಿಬೇಕು. ಇಲ್ಲಿ 20 ಗುಣಗಳನ್ನು ಹೇಳ್ಯಾರ ನಿಜಗುಂಡರು. ಒಂದಲ್ಲ ಎರಡಲ್ಲ, 20 ಗುಣಗಳು. ಎಡರಡಿಸಿದ ವೇಳೆಯಳು ಧೈರ್ಯವನು, ಸಿರಿವಡೆದು ಜೀವಿಸು ಎಡೆಯಳು ವಿನಯವನು, ಕಡು ಜೌವನದಳು ವಿಕೃತಿ ದೋರದೆಹುದನು, ಹಿಡಿದ ನೇಮವನು ಬಿಡದೆ ಇರುವಂತಹ ಛಲವನು. ಇದು 1ನೇ ನುಡಿ. 4 ಗುಣ ಹೇಳ್ಯಾರ. ಹೀಗೆ ಪ್ರತಿಯೊಂದು ನುಡಿಯಲ್ಲಿ 4 ಗುಣಗಳನ್ನು ಹೇಳಿದರು. 5 ನುಡಿಗಳಿಂದ ಕೂಡಿದ್ದು ಈ ಪದ್ಯ. ನಿಜಗುಣರು ಹೃದಯ ಏನಿದೆ? ಈ ಪಲ್ಲವಿ ಇಲ್ಲಿ ಒಂದಿಷ್ಟು ನೋಡೋಣ. ನಿಜಗುಣರ ಹೃದಯ ಏನಿದೆ? ಬೇಡು ಅನ್ನುವ ಶಬ್ದವನ್ನು ಇಟ್ಟಿದ್ದಾರೆ. ಆದ್ರೆ ಇದೇ ಪದ್ಯದಲ್ಲಿ ಕೆಳಗೆ ಹೋಗಿ ನೋಡಿದರೆ 2ನೇ ನುಡಿಯಲ್ಲಿ ಹಸುವಳಿಯಲು ದೇಹಿ ಎನ್ನದ ದಿಟವನು, ಪ್ರಾಣ ಆದರೂ ಚಿಂತಿಲ್ಲ, ಬಿಡುವ ಗುಣ ಕೊಡಬೇಡ ಅಂತ ಅವರು ಹೇಳ್ಯಾರ. ಎನ್ನುವ ಒಂದೇ ಪದ್ಯದಲ್ಲಿ ಪಲ್ಲವಿಯಲ್ಲಿ ಬೇಡಿದರೆ ಪರಮಾತ್ಮನ ಬೇಡು ಅಂತ ಹೇಳಿದರು. ಇದ ಪದ್ಯದಲ್ಲಿ ಹಸುವಳಿಯಲು ದೇಹಿಯನೊಲ್ಲದ ದಿಟವನು, ಖುಷಿಯನೆಲ್ಲಿಯೋ ನುಡಿಯದ ಸತ್ಯವನು, ಮಸರಿಸದೇಹ ಪುಣ್ಯಮಯ ಕೀರ್ತಿಯನು, ಶಾಂತರೋ ವಶದು ಹೌದು ಎಂದು ಬಣ್ಣಿಸುವ ವರ್ತನವನು. ಇದು 2ನೇ ನುಡಿ. ಆ 2ನೇ ನುಡಿಯಲ್ಲಿ ಏನಂತಾರೆ? ಪ್ರಾಣ ಆದರೂ ಚಿಂತೆ ಇಲ್ಲ, ಬೇಡುವ ತನ ಕೊಡಬೇಡ ಅಂತಾರೆ. ಸ್ವಲ್ಪ ಶಾಸ್ತ್ರಕ್ಕೆ ಲಕ್ಷ್ಯ ಕೊಟ್ಟು ಬೇಡುವೇನು ಅಭವ ಅಂತಾರೆ. ಮತ್ತೆ ಬೇಡ ಅನ್ನೋರು ಅವ್ರ, ಬೇಡು ಅನ್ನೋರು ಅವ್ರ. ಯಾಕೆ ಹಿಂಗೆ ಹೇಳಿದ್ರು? ಮನುಷ್ಯ ಯಾವಾಗಲೂ ಬೇಡಾವ, ಯಾವಾಗಲೂ ಬೇಡಾವ. ತಾಯಿ ಹೊಟ್ಟೆ ಕುಂತಾಗ ಬೇಡನ ಏನ್ರಿವ? ಅದೇನೋ ಬೈಕೇನೋ ಹಚ್ಚಿದ ಅಂತಿರ್ತಿರಲ್ಲ. ಆ ಗರ್ಭಸ್ಥ ಶಿಶು ಏನೇನೋ ಬೇಡ್ತದಂತ ಅವ್ರ ಮನೆ ಕರೆದು ಇವ್ರ ಮನೆ ಕರೆದು ಊಟ ಕೊಡ್ತಿರ್ತಾರೆ. ಪ್ರಥಮ ಗರ್ಭಿಣಿಯಾದ ಹೆಣ್ಣು ಮಗಳಿಗೆ ಇದೆಲ್ಲ ನಿಮಗೆ ಗೊತ್ತಿರುವಂತ ವಿಚಾರ. ಆ ಹೊಟ್ಟಾಗಿರೋ ಕೂಸ ಬೇಡ್ತದಂತ. ಅದೇನೇನು ಬೇಡ್ತದ? ಕೆಲವರು ಹೊಟ್ಟಾಗಿರೋ ಕೂಸ ವಿಭೂತಿ ಬಿಡ್ತದೆ, ಅವ್ರ ತಲೆ ವಿಭೂತಿ ತಿಂತ. ಕೆಲವರು ಹೊಟ್ಟಾಗಿರೋ ಕೂಸ ಗೋದಾಗಿನ ಮಣ್ಣು ಬೇಡ್ತದೆ, ಅವರು ಗೊತ್ತಾಗ ಮಣ್ಣು ತಿಂತ. ಇನ್ನೂ ಏನೇನೋ ಬೇಡ್ತದ ಬಿಡ್ರಿ, 1 ಶಬ್ದ ಸಾಕು. ನಾನು ಹೊಟ್ಟಾಗಿದ್ದಾಗ ಬೇಡಕ್ ಚಾಲೂ ಮಾಡ್ಯ ನೀವ. ಹೊಟ್ಟಾಗಿದ್ದಾಗ ಮಣ್ಣು ತಿನ್ಸ್ಯಾನ, ಹೊರಗೆ ಬಂದ್ಮೇಲೆ ಏನ್ ಮಾಡ್ಬಾರ್ದು. ಎಷ್ಟೋ ಮಂದಿ ತಾಯಿ ತಂದೆಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ಗೊತ್ತಿದೆ ನಿಮಗೆ. ಅಂತೂ ಇವನಿಗೆ ಬೇಡುವುದೇ ಸ್ವಭಾವ. ಬೇಡ ಅಂದ್ರ ಇವ ಒಪ್ಪುದಿಲ್ಲ, ಬೇಡು. ಆದ್ರೆ ಬೇಡು ಅನ್ನೋಲ್ಲಿ ಏನು ಅರ್ಥ ಇದೆ ಅನ್ನೋದು ಮುಂದೆ ಗೊತ್ತಾಗ್ತದೆ ಯಾರ ಮಾತಿನಲ್ಲಿ. ಬೇಡು, ಯಾರನ್ನು ಬೇಡಬೇಕು? ಪರಮಾತ್ಮನ ಕುರಿತ ಬೇಡು, ಲೋಕದವರನ್ನು ಕುರಿತು ಬೇಡ ಅಂತ ಒಂದು ಅರ್ಥ. ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ, ಅವರೇ ನೀತಿ ಕ್ರಿಯಾಚಾರ್ಯ ಪ್ರಥಮ ಪದ್ಯದಲ್ಲಿ ಹೇಳುವ ಮಾತಿದು. ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ, ನೀ ಬೇಡ್ದಂದ್ರೆ ಬಹಳ ಸಣ್ಣವಾಗ್ತೀಯ. ಬೇಡುವ ಮನುಷ್ಯ ಬಹಳ ಸಣ್ಣವಾಗ್ತಾನ, ಕೊಡುವ ಮನುಷ್ಯ ದೊಡ್ಡವಾಗ್ತಾನೆ. ಬೇಡ ಅಂತ ಅಲ್ಲಿ ಹೇಳಿ ಬಂದಾರೆ 1ನೇ ಪದ್ಯದಲ್ಲಿ. ಇಳೆಯಳು ಗುರುತನವಾಗುವುದು ಅಯಾಚನೆ ಅಂತ ಮತ್ತೊಂದು ಕಡೆ ಹೇಳ್ಯಾರ. ಅದು ನೀತಿ ಕ್ರಿಯಾದಲ್ಲೇ ಹೇಳ್ಯಾರ. ಬೇಡೋ ಮನುಷ್ಯ ಬಹಳ ಹಗರ್ ಅಕ್ಕಾನ. ಎಷ್ಟು ಹಗರ್ ಅಕ್ಕಾನು ಅಂತ ಕೇಳಿದ್ರ, ಈ ಹುಲ್ಲು ಕಡ್ಡಿ, ಒಣಗಿದ ಹುಲ್ಲು ಕಡ್ಡಿ ಹಗರ್ ಗಾಳಿ ಹಾರಿಸ್ಕೊಂಡು ಹೋಗತಿ. ಅದಕ್ಕಿಂತ ಹಗರ್ ಯಾವುದು ಅಂದ್ರೆ ಅರಳಿಯನ್ನು ಗಾಳಿ ಹಾರಿಸ್ಕೊಂಡು ಹೋಗತಿ. ಆದ್ರೆ ಅದಕ್ಕಿಂತ ಹಗರ್ ಯಾರು ಅಂದ್ರೆ ಬೇಡೋ ಮನುಷ್ಯ ಅರಳಿಗಿಂತ ಹಗರ್ ಆಗ್ತಾನಂತ. ಅದಕ್ಕೆ ಯಾವನೋ ಕೇಳಿದ ಗಾಳಿಯನ್ನ, ಅಲ್ಲ ನೀವು ಹುಲ್ಲು ಕಟ್ಟಿ ಹಾರಿಸ್ಕೊಂಡು ಹೋಗ್ತಿ, ಅರಳಿ ಹಾರಿಸ್ಕೊಂಡು ಹೋಗ್ತಿ,
ಹಳ್ಳಿಗಿಂತಲೂ ಹಗರಾದವ ಬೇಡ ಮತ್ತು ಅವನ್ಯಾಕ ಎತ್ಕೊಂಡು ಹೋಗಲಿಲ್ಲ ಅಂತ ಕೇಳಿದ ಗಾಳಿಯನ್ನು ಕುರಿತು ಗಾಳಿ ಹೇಳ್ತಂದ್ರೆ ನಾನು ಏನಾರ ಬೇಡಿಗಿಡನಂತ ಒಯ್ಲಿಲ್ಲ ಅವನು ಇಲ್ಲೇ ಬಿಟ್ಟಿದ್ದಾನ. ಏನಿದ್ರ ಅರ್ಥ? ಬೇಡು ಮನುಷ್ಯ ಭಾಳ ಕೀಳಕ್ಕಾನ ಅಂತ ಇದ್ರ ಅರ್ಥ, ಮತ್ತೇನಿಲ್ಲ. ನೋಡ್ರಿ ನಿಂತ್ಕೊಂಡ್ರು ಬೇಡು ಅಂತಾರೆ ಒಂದ್ ಕಡೆ, ಅಲ್ಲೇ ಅದೇ ಪದ್ಯದಲ್ಲಿ ಪ್ರಾಣ ಆದ್ರೂ ಚಿಂತಿಲ್ಲ ಬೇಡ ಅಂತ ಗುಣ ಕೊಡು, ಬೇಡದಿರುವ ಗುಣ ಕೊಡು ಅಂತ ಕೇಳ್ತಾರಲ್ಲ. ಅಂದ್ರೆ ಒಂದು ದೃಷ್ಟಾಂತ ಕೊಡ್ತೇನೆ ತಿಳಿತದೆ. ಬೇಡು ಅನ್ನುವ ನಿಜ ಗುಣರ ಅಭಿಪ್ರಾಯ ಏನಿದೆ, ಈ ಶಬ್ದದ ಅಭಿಪ್ರಾಯ ಏನಿದೆ ಅಂತ ಕೇಳಿದ್ರೆ, ಒಂದು ಸಣ್ಣ 4 ವರ್ಷದ ಮಗು ಅಥವಾ 5 ವರ್ಷದ ಮಗು ಅಂತ ಇಟ್ಕೊಳ್ಳೋದು. ಅದು ಭಾಳ ಸಿಹಿ ತಿಂತಿತ್ತು, ಬೆಲ್ಲ ಭಾಳ ತಿಂತಿತ್ತು, ಹೊಟ್ಟೆಗೆ ಜಂತಕ್ಕಿತ್ತು. ತಾಯಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ನೋಡ್ರಿ ಡಾಕ್ಟರ್, ಈ ನನ್ನ ಮಗು ಭಾಳ ಬೆಲ್ಲ ತಿಂತತಿ, ಭಾಳ ಜಂತಕ್ಕವು, ಒದ್ದಾಡ್ತತಿ, ಏನ್ರ ಗುಳಿಗೆ ಕೊಡ್ರಿ. ಡಾಕ್ಟರ್ ಜಂತ ಹೊರಗೆ ಹೋಗುವಂತ ಗುಳಿಗೆ ಕೊಟ್ಟ. ಅವ್ನು ನುಂಗಿಸ್ಬೇಕು ಆ ಮಗುವಿಗೆ. ಅದು ನುಂಗಾಕ ಅಲ್ಲೇವಂತದ್ದು. 4-5 ವರ್ಷದ ಮಗು, ನಾನು ನುಂಗಾಕ ಅಲ್ಲೇವಂತದ್ದು. ಜಾಡಿಯಾಗಿರುವ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಬೆಲ್ಲದ ಗುಂಡಿ ಮಾಡ್ತಾಳೆ, ಅದ್ರಾಗ ಒಳಗೆ ಗುಳಿಗೆ ಇಟ್ಟು ಮುಚ್ತಾಳೆ. ಅದನ್ನು ಮುಚ್ಚಿ ಇದನ್ನು ನುಂಗು ಅಂತ ಆ ಹುಡುಗ ಆ ಬೆಲ್ಲದ ಗುಂಡಿ ನುಂಗ್ತದೆ. ಇಲ್ಲಿ ತಾಯಿಗೆ ಬೆಲ್ಲ ಕನಸು ಇಚ್ಛೆ ಐತೇನೋ ಇಲ್ಲ. ಮತ್ತೇನು ಇಚ್ಛೆ ಐತೆ ಆಕೆಗೆ? ಗುಳಿಗೆ ನುಂಗಿಸೋ ಇಚ್ಛೆ. ಆದ್ರೆ ಬೆಲ್ಲ ಲೇಪ ಮಾಡದೆ ಹೋದ್ರ ಹುಡುಗ ನುಂಗೋದಿಲ್ಲ. ಬೆಲ್ಲದ ಉಂಡಿ ಮಾಡಿ ಅದರ ಗುಳಿಗೆ ಇಟ್ಟು ನುಂಗಿಸಿದ ಅಭಿಪ್ರಾಯ ಏನನ್ನೋದು ಗೊತ್ತಾಯ್ತು. ಗುಳಿಗೆ ನುಂಗಿಸುವ ಅಭಿಪ್ರಾಯ ಇದೆ ಅಲ್ಲದೆ ಬೆಲ್ಲವನ್ನು ಆ ಮಗು ತಿಲ್ಲಿ ಅನ್ನುವ ಅಭಿಪ್ರಾಯ ಇಲ್ಲ. ಯಾಕ? ಬೆಲ್ಲ ತಿಂದ ಚಂದಾಗ್ಯಾವ. ಇದು ಉದಾಹರಣೆ. ಮುಖ್ಯವಾದ ವಿಷಯ ನಿಜಗೊಂಡ್ರದೇನು ಹಾಗಾದ್ರೆ? ಬೇಡ ಬೇಡ ಅನ್ನುವುದೇ ಮುಖ್ಯ ಅಭಿಪ್ರಾಯ ಇದೆ ಇಲ್ಲಿ ನಿಜಗೊಂಡ್ರದು. ಬೇಡಿದ ಕೂಡಲೇ ಏನೇನು ಕೊಡಕ್ ಬರ್ತದ ಅಂತ ಕೇಳಿದ್ರೆ, ಹಣ ಕೊಡಬಹುದು, ಭೂಮಿ ಕೊಡಬಹುದು, ಮನಿ ಕೊಡಬಹುದು, ಹೆಣ್ಣು ಕೊಟ್ಟವರು ಉಂಟು, ಮಣ್ಣು ಕೊಟ್ಟವರು ಉಂಟು ಅಂತ ಏನೇನೋ ಹೇಳಿದಾರಲ್ಲ. ಏನೆಲ್ಲ ಕೊಡಬಹುದು, ಆದ್ರೆ ಗುಣಗಳನ್ನು ಕೊಡ್ಲಿಕ್ಕೆ ಬರ್ತದೋ ಹೇಗೆ? ಧೈರ್ಯದ ಬಗ್ಗೆ ಮಾತಾಡಿದಿರಲ್ಲ ಇವರು. ಯಾವನೋ ಒಬ್ಬ ಬಂದೂಕ್ ಖರೀದಿ ಮಾಡಿದ. ಬಂದೂಕ ಪಿಸ್ತೂಲ್ ಅನ್ರಿ, ಬಂದೂಕರ ಅನ್ರಿ, ಏನ್ರಿ, ಅದಕ್ಕೆ ಹೋಗಿ ಖರೀದಿ ಮಾಡಿ ಅವು ಬಂದಿತ್ತು. ಕಾರ್ತೂಸನ್ನು ಖರೀದಿ ಮಾಡಿದ. ಲೈಸೆನ್ಸ್ ತಗೊಂಡಿದ್ದೆ, ಇದೆಲ್ಲ ಹಿಂದಿನ ಬಾ ಊಟ ಮಾಡೋದು ಬೇಡ. ಅವಂತಾನ ಈ ಪಿಸ್ತೂಲ್ದಾಗ ಆ ಕಾರ್ತೂಸ್ ಹಾಕಿ ಹಿಂಗೆ ಬಟನ್ ಹೊಡಿಬೇಕಂದ್ರೆ ಭಾಳ ಅಂಜಿಕೆ ಆಕತಿ. 1,000 ರೂಪಾಯಿ ಧೈರ್ಯ ಕೊಡುವ ಅಂದಂತ. ನಾವು ರೊಕ್ಕ ತಗೊಂಡ ಪಿಸ್ತೂಲ್ ಕೊಟ್ಟ, ಅದಕ್ಕೆ ಹಾಕು ಕಾರ್ತೂಸ್ ಕೊಟ್ಟ. ಪರಂತು ಟೈಗರ್ ಹಿಡಿಯುವಂತಹ ಧೈರ್ಯ 1,000 ರೂಪಾಯಿ ತಗೊಂಬರಾಯ ಕೊಡುವ ಅಂದಂತ ಕೊಡಾಕ್ ಬರ್ತದೋ ಹೆಂಗೆ? ನಿಮ್ಮನ್ನು ಕೇಳಕತ್ತೇನ? ಧೈರ್ಯ ಕೊಡಾಕ್ ಬರೋದಿಲ್ಲಲ್ಲ. ಮತ್ತೆ ಇಲ್ಲಿ ಇದ್ಕೊಂಡು ಏನಂತಾರ, ಎಡ ರಡಿಸಿದ ವೇಳೆಗಳು ಧೈರ್ಯಗಳು ಅಂತ. ಕೊಡಕ್ ಬರ್ತದೇನು ಅಂತ ನನ್ನ ಪ್ರಶ್ನೆ, ಮತ್ತೇನಿಲ್ಲ. ನಿಜಗೊಂಡ್ರು ಶಾಸ್ತ್ರ ಸ್ವಲ್ಪ ಏಕಾಗ್ರವಾಗಿ ಕೇಳಿದ್ರು ತಿಳಿತದ, ಇಲ್ಲದ ತಿಳಿದಿಲ್ಲ. ನೋಡ್ರಿ, ಧೈರ್ಯ ಕೊಡ್ಲಿಕ್ಕೆ ಬರ್ತದ ಹೇಗೆ? ಒಬ್ಬ ಡಾಕ್ಟರ್ ಅದ. ಡಾಕ್ಟರ್ ನಾವು ಮಗ, ಅವನು ಡಾಕ್ಟರ್ ಮಾಡ್ಬೇಕಂತ ತಂದೆಗೆ ಇಚ್ಛೆ ಇದೆ. MBBS ಡಾಕ್ಟರ್ ಆಗ್ಬೇಕು. ಅಲ್ಲಿ ಸೀಟ್ ಸಿಗ್ಬೇಕಾದ್ರೆ ಲಕ್ಷಕ್ಕೆ ಡೊನೇಷನ್ ಕೊಡ್ಬೇಕು. ಯಾಕೆ? ತಾನೇ ಡಾಕ್ಟರ್ ಇದಾನಲ್ಲ, ತಾನು ಕಲಿಯಾಗಿರೋ ವಿದ್ಯೆಯನ್ನು ತನ್ನ ಮಗನಿಗೆ ಟ್ರಾನ್ಸ್ಫರ್ ಮಾಡುವುದಾಗಿತ್ತಲ್ಲ. ಇವು ಗುಣ ಕೊಡಕ್ ಬರ್ತಾವ ಅಂದ್ರೆ, ಗುಣಗಳನ್ನು ಕೊಡಲಿಕ್ಕೆ ಬರುತ್ತವೆ, ತೆಗೆದುಕೊಳ್ಳಲಿಕ್ಕೆ ಬರುತ್ತವೆ ಅಂದ್ರೆ ತಾನು ಕಲಿಯಾಗಿರೋ ವಿದ್ಯೆಯನ್ನು ತನ್ನ ಮಗನ ತಲೆಗೆ ಟ್ರಾನ್ಸ್ಫರ್ ಮಾಡುವುದಾಗಿತ್ತಲ್ಲ. ಬರ್ತದೇನೋ? ಬರುವುದಿಲ್ಲ. ಮತ್ತೆ ಇಲ್ಲಿ ಬೇಡಿದ್ರೆ ಸಿಗ್ತದೇನೋ ಅಂದ್ರೆ ಸಿಗುವುದಿಲ್ಲ. ಇಲ್ಲಿ ಬೇಡಿ ಪಡೆಯುವುದು ಅಲ್ಲ, ಪ್ರಯತ್ನದಿಂದ ಪಡೆಯುವುದು. ಅಧ್ಯಾತ್ಮ ಪ್ರಯತ್ನದಿಂದ ಪಡೆಯುವುದು, ಬೇಡುವುದಲ್ಲ ಇಲ್ಲಿ. ಮತ್ತೆ ಬೇಡ ಅಂತ ಯಾಕೆ ಹೇಳಿದ್ದಾರೆ? ಪರಮಾತ್ಮನ ಅನುಗ್ರಹ ಬೇಕು, ಅವನು ಮರಿಬೇಡ. ಪರಮಾತ್ಮನ ಮರಿಬೇಡ,
ನಾನೇ ದುಡಿದು ಸಾಧಿಸುತ್ತೇನೆ ಅನ್ನುವ ಅಹಂಕಾರ ಬೇಡ, ಅದರ ಹಿಂದೆ ಪರಮಾತ್ಮನ ಅನುಗ್ರಹ ಬೇಕು ಅನ್ನುವ ಅಭಿಪ್ರಾಯ. ಮತ್ತೇನಿಲ್ಲ, ಇಲ್ಲಿ ಪರಮಾತ್ಮನನ್ನು ಮರೆಯಬೇಡ. ಹಾಗಾಗಿ ಇಲ್ಲಿ ಏನಾಯಿತು, ಇಲ್ಲಿರುವ ಗುಣಗಳನ್ನ 20 ಗುಣಗಳಿದಾವೆ. ನೀನು ಪ್ರಯತ್ನದಿಂದ ಸಾಧಿಸಬೇಕಲ್ಲದೆ ಬೇಡಿ ಪಡೆಯುವುದು ಅಲ್ಲ ಅನ್ನುವುದು ನಿಜಗುಣದ ಹೃದಯ. ಒಂದ್ ವೇಳೆ ಬೇಡಿ ಪಡೆಯಲಿಕ್ಕೆ ಬರ್ತದಂದ್ರೆ ಉದಾಹರಣೆ ಕೊಡ್ತೀನಿ ನಿಮ್ಗನ. ತನ್ನ ಡಾಕ್ಟರ್ ತೆಗಿದ್ದೆ ಅನ್ನೋ ಮಗನ ತಲೆಗೆ ಟ್ರಾನ್ಸ್ಫರ್ ಮಾಡಬಹುದಾಗಿತ್ತಲ್ಲ, ಬರೋದಿಲ್ಲ. ಧೈರ್ಯ ಖರೀದಿ ಮಾಡಕ್ಕಾಗತ್ತೆ ಅನ್ನೋದು ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿರುವ ಗುಣಗಳನ್ನು ಬೇಡ್ತಾರೆ. ಸಿರಿ ಒಡೆದು ಜೀವಿಸುವ ಎಡೆಯಳು ವಿನಯವನು, ಎರಡನೇದು. ಎಡರಡಿಸಿದ ಎಡೆಯಳು ಧೈರ್ಯವನ್ನು ಹೇಳಿದರು. ಸಿರಿ ಒಡೆದು ಜೀವಿಸುವ ಎಡೆಯಳು ವಿನಯವನು. ಸಂಪತ್ತು ಬಂದಾಗ ಒಬ್ಬ ಮನುಷ್ಯನಲ್ಲಿರುವ ಗುಣಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕಾದ್ರೆ, ಅವನಲ್ಲಿರುವ ಸದ್ಗುಣಗಳು ಮತ್ತು ದುರ್ಗುಣಗಳು ನಿಮಗೆ ಗೊತ್ತಾಗಬೇಕಾದ್ರೆ, ಅವನಿಗೆ ಐಶ್ವರ್ಯ ಪ್ರಾಪ್ತಿಯಾಗಿರ್ಬೇಕು, ಅದರ ಜೊತೆಗೆ ಅಧಿಕಾರ ಪ್ರಾಪ್ತಿಯಾಗಿರ್ಬೇಕು. ಅವಾಗ ಅವನಲ್ಲಿರುವ ಎಲ್ಲ ಗುಣ ಹೊರಗೆ ಬರ್ತಾವ, ಎಲ್ಲ ಗುಣ ಹೊರಗೆ ಬರ್ತಾವ. ಅವ ದೌಲತ್ ಬಂದತೆ ಅಂತ, ನಿಮ್ ಭಾಷೆ ಏನಂತ ಗೊತ್ತಿಲ್ಲ, ದೌಲತ್ ಬಂದತ, ಶ್ರೀಮಂತಿಕೆ ಬಂದತ. ಲಕ್ಷ್ಮಿ, ಐಶ್ವರ್ಯದ ಅಧಿಷ್ಠಾತೃ ದೇವತೆ ಯಾರು ಅಂದ್ರೆ ಲಕ್ಷ್ಮಿ. ಯಾರಿಗೆ ದೌಲತ್ ಬಂದತಲ್ಲ, ಆ ಲಕ್ಷ್ಮಿ ಏನ್ ಮಾಡ್ತಾಳಂದ್ರೆ ಇವನು ಮನ್ಯಾಗ ಬರುವಾಗ ಎದಿಗೆ ಹೊತ್ತು ಒಳಗೆ ಬರ್ತಾಳ. ಅದಕ್ಕೆ ಸಟದ ಆಟಾಡ್ತಾನೆ ನೀವು. ಐಶ್ವರ್ಯ ಬಂದಾಗ ನಾನು ಮುಂದೆ ಯಾರಿಲ್ಲ, ಶ್ರೀಮಂತಿಕೆ ಬಂದಾಗ ಎದಿ ಉಬ್ಬಿಸಿ ಮಾತಾಡ್ತಾನ. ಅದ ಒಂದ್ ವೇಳೆ ಬಡತನ ಬಂತಂದ್ರ ಲಕ್ಷ್ಮಗಳು ಬಾಳ್ ಮಂದಿ ಇದಾರ. ಭಾಗ್ಯಲಕ್ಷ್ಮಿ, ವಿಧಿ ಲಕ್ಷ್ಮಿ. ಬಡತನ ಬರುವಾಗ ಏನಾಕತ್ತಾರೆ, ವಿಧಿ ಲಕ್ಷ್ಮಿ ಬೆನ್ನಿಗೆ ಒದ್ದು ಹೋಗೋದಂತ ಎಲ್ಲರಿಗೂ ಬಗ್ಗೆ ನಡೆಯಕ್ ಚಾಲು ಆಗ್ತಾನೆ. ಬಡತನ ಬಂದಾಗ ಮನುಷ್ಯನ ಗುಣಗಳ ಬಗ್ಗೆ ಗೊತ್ತಾಗೋದಿಲ್ಲ ನಮಗೆ. ಐಶ್ವರ್ಯ ಬಂದಿರಬೇಕು, ಅದರ ಜೊತೆಗೆ ಅಧಿಕಾರ ಇರಬೇಕು. ನಿಜಗುಂಡ್ರು ಸುಮ್ಮನೆ ಬರದಿಲ್ಲ. ಸಿರಿ ಒಡೆದು ಜೀವಿಸುವ ಎಡೆಯಳು ವಿನಯವನು. ಅಹಂಕಾರ ಬರ್ತದ ಐಶ್ವರ್ಯ ಬಂದಾಗ. ಸಿರಿ ಒಡೆದು ಜೀವಿಸುವ ಸಮಯದಲ್ಲಿ, ಎಡೆಯಳು ಅಂದ್ರೆ ಸಮಯದಲ್ಲಿ, ಸಿರಿ ಅಂದ್ರೆ ಸಂಪತ್ತು. ಸಂಪತ್ತು ಬಂದಾಗ ಮನುಷ್ಯ ವಿನಯವಂತನಾಗಬೇಕು. ಸಜ್ಜನರಿಗೂ ದುರ್ಜನರಿಗೂ ಇದೇ ವ್ಯತ್ಯಾಸ. ಸಜ್ಜನರು ಸಂಪತ್ತು ಬಂದಾಗ ವಿನಯವಂತರಾಗುತ್ತಾರೆ, ಬಡತನ ಬಂದಾಗ ಕಠೋರ ಆಗ್ತಾರೆ. ಸಜ್ಜನರು ಸುದ್ದಿತು, ಬಡತನ ಬಂದಾಗ ಕಠೋರ ಆಗ್ತಾರೆ. ಯಾರಿಗೂ ಕೈ ಒಡ್ಡುವುದಿಲ್ಲ, ಬೇಡುವುದಿಲ್ಲ. ಬರೀತಾರೆ ನಿಜಗುಂಡ್ರು ಧೃತಿ ಅನ್ನೋದಕ್ಕೆ. ಹೆಂಡಿರು, ಮಕ್ಕಳು, ಬದುಕು, ಬಾಳವೆ ಬಹಳಷ್ಟು ಅವನತಿಗೆ ಹೋದಾಗ ಯಾರು ಧೈರ್ಯ ಗೆಡುವುದಿಲ್ಲವೋ, ಯಾರು ಇನ್ನೊಬ್ಬರಿಗೆ ಕೈ ಒಡ್ಡುವುದಿಲ್ಲವೋ ಅದು ಧೈರ್ಯ. ಬರೇ ಧೈರ್ಯ ಧೈರ್ಯ ಅಂತ ನಾವು ಮಾತಾಡಿದಾರಲ್ಲ, ಅದು ಧೈರ್ಯ. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದಾಗಲೂ ಇನ್ನೊಬ್ಬರಿಗೆ ಕೈ ಚಾಚಬಾರದು, ಇನ್ನೊಬ್ಬರ ಆಸ್ತಿ ಕಳು ಮಾಡಕ್ ಹೋಗಬಾರದು. ಅದು ನಿಜವಾದ ಧೈರ್ಯ ಅಂತ ಅಲ್ಲಿ ನಿಜಗೊಂಡು ವ್ಯಾಖ್ಯಾನ ಮಾಡ್ತಾರೆ ಪರಮಾನುಭವ ಬೋಧೆಯಲ್ಲಿ. ಪ್ರಕೃತದಲ್ಲಿ ಸಿರಿ ಒಡೆದು ಜೀವಿಸುವೆಡೆಯಲು ವಿನಯವನು. ಇದನ್ನ ಯಾಕೆ ಬರೆದ್ರು? ಒಂದೊಂದು ಶಬ್ದದ ಮೇಲೆ ಅರ್ಥ ಇದಾವ್ರಿ. ಮೊದಲನೇ ಪದ್ಯದಲ್ಲಿ ಶ್ರೀ ಗುರು ವಚನೋಪದೇಶವನಾಲಿಸಿ ಅನ್ನುವ ಮೊದಲನೇ ಪದ್ಯದಲ್ಲಿ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು. ದುರಿತ ಕರ್ಮ ಅಂದ್ರೆ ಪಾಪ ಕರ್ಮ, ಅನ್ಯಾಯ, ಮೋಸ, ವಂಚನೆ ಇದೆಲ್ಲ ತುಂಬಿರ್ತದ. ಪುಣ್ಯವನ್ನೇ ಮಾಡು. ದಾನ, ಧರ್ಮ, ಇನ್ನೊಬ್ಬರಿಗೆ ಹಿತ ಬಯಸುವುದು, ಮನಸ್ಸಿನಿಂದ, ಶರೀರದಿಂದ, ಮಾತಿನಿಂದ ಇನ್ನೊಬ್ಬರಿಗೆ. ಈ ಊರ ಹೆಸರಂತದ್ದು ಬೆನಕನಹಳ್ಳಿ. ಬೆನಕನಹಳ್ಳಿ ಈ ಊರಾಗ ಯಾರು ಬೇರೆ ಆಗಿಲ್ಲ ಅಂತ ಕೇಳಿದೆನ್ನ. ಈ ಊರವ್ರು ಯಾರು ಇದ್ದಾರೆ ಇಲ್ಲ ಬೈಲಿ, ಬೇರೆ ಆಗಿಲ್ಲ ಯಾರು. ನಾ ಮಾತಾಡೋ ತಿಳಿದಿಲ್ಲಲ್ಲ. ನಮ್ಮ ಶಾಸ್ತ್ರಿಗಳು ಮಾತಾಡೋ ಮಾತು ತಿಳಿತಾವ, ಚಪ್ಪಲಿ ಬಿಡ್ತೇವೆ, ಎಲ್ಲ ಮಾಡ್ತೇವೆ. ಯಾರು ಬೇರೆ ಆಗಿಲ್ಲ ಅಂದ್ರೆ ಅದಕ್ಕೆ ಹೇಳ್ತೇನೆ. 100 ವರ್ಷ ಇದ್ರು ಬೇರೆ ಆಗಿಲ್ಲ, ತಪ್ಪೋದಿಲ್ಲ, ಅದು ಬೇರೆ ಆಗೋದ. ಬೇರೆ ಆಗಿದ ಯಾಕೆ ಬೇರೆ ಆದ್ರೂ ಬಟ್ ಯಾಡ್ ಆದ್ರೂ
ಏನಾಕೈತಿ ಸಂಸ್ಕೃತದಲ್ಲಿ ಇವರು ಹೆಸರು ಕೊಟ್ಟ ದಾರ, ಸಂಸ್ಕೃತ ಶಬ್ದ ಅದು. ದಾರ ದಾರ ಏತಿ ಇತಿ ದಾರ, ಸೀಳುವವಳು ಅಂತ. ಯಾಕೆ ಹಿಂಗೆ ಹೇಳ್ತೇನೆ, ಯಾರೋ ತಪ್ಪು ತಿಳ್ಕೊಬೇಡ್ರಿ. ಮದುವೆ ಆಗಬೇಕಂದ್ರೆ ಮೊದಲು ಯಾರೋ ಬೇರೆ ಆಗಿದ್ರೆ ನೀವು ಇಲ್ಲ, ಮದುವೆ ಆದ್ಮೇಲೆ ಬೇರೆ ಆದ್ರಲ್ಲ. ಮದುವೆ ಆಗ್ಬೇಕಂತ ಮೊದಲು ಬೇರೆ ಆಗ್ಬೇಕಾಗಿತ್ತು, ಆಗಿಲ್ಲ. ಮದುವೆ ಆದ್ಮೇಲೆ ಬೇರೆ ಆದ್ರಲ್ಲ. ಅದಕ್ಕೆ ಒಂದು ಮನೆಯನ್ನು ಎರಡ ಮಾಡುವವಳು ದಾರ, ಹೆಂಡತಿ. ದಾರ ಅಂದ್ರೆ ಹೆಂಡತಿ. ಇದು ಶಾಸ್ತ್ರ. ಇದು 100ಕ್ಕೆ 100 ಖರೆ. ನೀವು ಒಬ್ರು ಇರ್ರಿ, 100ಕ್ಕೆ 100 ಖರೆ ಇದು. ಇಲ್ಲಿ ಸ್ವಾರ್ಥ ಬುದ್ಧಿ ನಾ ಹೇಳಕ್ ಬರ್ತದ ಮತ್ತೇನಿಲ್ಲ. ಇಲ್ಲಿ ಎಲ್ಲ ನನಗೆ ಬೇಕು ಅನ್ನುವ ಬುದ್ಧಿ ಯಾವಾಗ ಬರ್ತದ ಅವಾಗ ಬೇರೆ. ಧಾರವಾಡದಿಲ್ಲ, ಧಾರವಾಡ ತಾಲೂಕು ಲೋಕೂರು ಅಂತ ಒಂದು ಊರಿದೆ. ಆ ಮನೆಯಲ್ಲಿ 400 ಜನ ಸದಸ್ಯರಿದ್ದಾರೆ. ಗಿನ್ನಿಸ್ ದಾಖಲೆ ಸೇರಿದ ಮಣಿತಾನ. ಪಾಶ್ಚಾತ್ಯರು ಬಂದು ನೋಡಿ ಹೋದ್ರ ಮಣಿತಾನ. 72 ಮಂದಿ ಹಿರಿಯರಿದ್ದಾರೆ. ಒಂದು ಊರ ಅವ್ರದ್ದು ಇನ್ನೂ ಬೇರೆ ಆಗಿಲ್ಲ. ಈಗ ಸದ್ಯಕ್ಕೆ ಹಾಲಿ ಇನ್ನೂ ಬೇರೆ ಆಗಿಲ್ಲ. ಬೇಕಾದ್ರೆ ಹೋಗಿ ನೋಡ್ಬೇಕು. ಲೋಕೂರು ಅಂತ ಊರಿದೆ, ಧಾರವಾಡದಲ್ಲ, ಧಾರವಾಡ ತಾಲೂಕು. ಇಬ್ಬರೇ ಇರ್ತಾರ ಅಣ್ಣ ತಮ್ಮ. ಅಣ್ಣ ತಮ್ಮ ಅಕ್ಕ ತಂಗಿನೂ ಕೊಟ್ಟಿರ್ತಾರು. ರಾಮ ಲಕ್ಷ್ಮಣ ಅಂತ ಹೆಸರು ಇಟ್ಟಿರ್ತಾರ ಅವರಿಗೆ. ಅವರು ಬೇರೆ ಆದ್ರ ಅಕ್ಕ ತಂಗಿ ಹೋಗಿ ವಾರಿಗಿತ್ಯಾರ ಆಗ್ತಾರ. ಮದುವೆ ಮಾಡಿದ್ಮೇಲೆ ವಾರಿಗಿತ್ಯಾರ ಆದ್ಮೇಲೆ ಬೇರೆ ಆದ್ರ. ಇನ್ನು ಒಬ್ಬ ಇಬ್ಬರನ್ನ ಅಕ್ಕ ತಂಗಿ ಕೊಟ್ಟರು ಸೌತ್ ಮಕ್ಳಕ್ಕ. ನಾ ಹೇಳಲಿಕ್ಕೆ ಹೊರಟದ್ದು ಏನಂದ್ರೆ, ಇಲ್ಲಿ ಸ್ವಾರ್ಥ ಬುದ್ಧಿ ಎಲ್ಲಿ ಇದೆ, ಎಲ್ಲಿ ಪಾಪ್ಯಾರ. ಇಷ್ಟೇ, ಮತ್ತೇನಿಲ್ಲ. ನೀವು ಇನ್ನೊಬ್ಬರನ್ನು ಬೈಬೇಡ್ರಿ, ಹೊಡಿಬೇಡ್ರಿ, ಇನ್ನೊಬ್ಬರಷ್ಟು ಕಳವು ಮಾಡಬೇಡ್ರಿ. ಆದ್ರೆ ಸ್ವಾರ್ಥ ಬುದ್ಧಿ ಎಲ್ಲಿ ಇರುತ್ತದೆಯೋ ಅಲ್ಲಿ ಪಾಪ್ಯಾರ. ಸಹಜೀವನ ಮಾಡ್ರಿ, ಒಗ್ಗಟ್ಟಾಗಿ ಜೀವನ ಮಾಡ್ರಿ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟಿಲ್ಲದಕ್ಕೆ ಏನೇನಾಗೈತೆ ಅನ್ನೋದು ಗೊತ್ತಿದೆ ನಿಮಗ. ನಮ್ಮಲ್ಲಿ ಒಗ್ಗಟ್ಟು ಬಹಳ ಬರ್ತಿದೆ. ಅನೇಕ ದೇವರನ್ನು ಮಾಡಿಕೊಟ್ಟಿದ್ದಾರೆ ನಮ್ಗೆ. ಅನೇಕ ಜಾತಿ ಮಾಡಿದ್ದಾರೆ. ಇರೋದು ಜಾತಿ ಬಹಳ ಇಲ್ಲ. ಒಂದು ಹೆಣ್ಣು ಒಂದು ಗಂಡು 2 ಜಾತಿ ಇದೆ. 4 ವರ್ಣ ಮಾಡಿದಾರ ಕರೆ, ಅದೆಲ್ಲ ಗುಣಗಳ ಮೇಲೆ. ಅಂತೂ ಎಲ್ಲಿ ಸ್ವಾರ್ಥ ಬರ್ತದ ಅಲ್ಲಿ ಪಾಪ ತಯಾರಕತ್ತೆ. ಅದಕ್ಕೆ ನಿಜಗುಡ್ ಅಂತಾರೆ, ಸ್ವಾರ್ಥಿಯಾಗಬೇಡ, ದುರಿತು ಕರ್ಮವನು ಒಲ್ಲದಿರು, ಪುಣ್ಯವನ್ನೇ ಮಾಡು, ಇನ್ನೊಬ್ಬರೊಡನೆ ಸಮರಸವಾಗಿ ಬಾಳು ಮಾರಾಯ. ಅಣ್ಣ ತಮ್ಮ ಸಮರಸವಾಗಿ ಬಾಳಿದ್ರು ಸುಖ ಇದೆ, ಬೇರೆ ಆದ್ರೂ ಸುಖ ಇಲ್ಲ. ಎಲ್ಲರೂ ಕೈಯ ಮೈಯ ಹರ್ಕೊಂಡು ದುಡಿಬೇಕು. ಬೇರೆ ಆದ್ರೆ ಕೂಡಿದ್ದಾಗ ಒಂದನ್ನು ಮಾಡಿದ್ರೆ ನಡೀತೇವೆ, ಒಂದನ್ನು ಬಿಟ್ಟರೆ ನಡೀತೈತಿ. ಒಬ್ರು ಮಾಡಬಹುದು, ಇನ್ನೊಬ್ಬರು ಬಿಡ್ಬೋದು. ಆದ್ರೆ ಈ ಜ್ಞಾನ ನಮಗಿಲ್ಲ. ಸ್ವಾರ್ಥ ಬುದ್ಧಿ ಬಂತು, ಬೇರೆ ಆದಿಲ್ಲ. ಬೇರೆ ಆದಾಗ ಸಮಾಧಾನ. ಪಾಪ ಎಲ್ಲಿ ತಯಾರಾಗ್ತದಂದ್ರೆ ಸ್ವಾರ್ಥಿಯಾಗಬೇಡ, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ಪುಣ್ಯವನ್ನೇ ಮಾಡುದಂದ್ರೆ ಇನ್ನೊಬ್ಬರಿಗೆ ಹಿತ ಬಯಸು ಅಂತ. ನೀಗಿದ್ರೆ ಹಿತ ಬಯಸು, ಏನಾದ್ರೂ ಕೊಡುವ ತಾಕತ್ತಿದ್ರು ಕೊಡು. ಮತ್ತು ಹಿತ ಬಯಸೋದು ಮಾತ್ರ ಬಿಡ್ಬೇಡ. ನಾವು ಇನ್ನೊಬ್ಬರಿಗೆ ಏನು ಬಯಸ್ತೇವಲ್ಲ ಅದು ನಮಗ್ ಬರ್ತದೆ. ನೆನಪಿಟ್ಬೋದು. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದ್ರೆ ಅದು ನಮಗೆ ಬರ್ತದೆ. ಇನ್ನೊಬ್ಬರಿಗೆ ಒಳ್ಳೆದನ್ನು ಬಯಸ್ರಿ ಅದು ನಮಗೆ ಒಳ್ಳೇದಾಗ್ತದೆ. ಉದಾಹರಣೆಗೆ ಕನ್ನಡಿಯ ಮುಂದೆ ನಿಂತು ನೀವು ಕಣ್ಣು ಕಿಸಿರಿ, ಅದು ಕಣ್ಣು ಕಿಸಿದ ಪ್ರತಿಬಿಂಬ. ಹೊಡೆದೇನಂತ ಕೈ ಮಾಡ್ರಿ, ಅದು ನೀನು ಹೊಡೆದೇನಂತದ್ದು. ನೀವು ನಗರಿ, ಅದು ನಗುತ್ತದೆ. ಪ್ರತಿಬಿಂಬ ಗೊತ್ತೈತಲ್ಲ. ಹಂಗಾದ್ರೆ ನೀವು ಹ್ಯಾಂಗ ನೋಡ್ತೀರಿ ಕನ್ನಡಿಯಾಗ ಅದು ನಿಮ್ಗೆ ಬರ್ತದೆ. ನೀವು ನಕ್ರೆ ಅದು ನಗ್ತದೆ. ನೀವು ಹೊಡಿತೇನಂತ ಅದು ಹೊಡಿತೇನಂತ. ಅದಕ್ಕೆ ಇನ್ನೊಬ್ಬರಿಗೆ ನೀವು ಹಿತವನ್ನು ಬಯಸ್ರಿ. ಮನ್ಯಾಗ ಅಂತಾಮ್ರ ಒಬ್ಬರಿಗೊಬ್ರು ಹಿತ ಬಯಸೋದಿಲ್ಲ, ಇನ್ನೊಬ್ಬರಿಗೆ ಹಿತ ಬಯಸ್ತಾರೋ. ಹಿತ ಬಯಸ್ತೀರ ಬೇರೆ ಆಗೋದಿಲ್ಲ, ಹಿತ ಬಯಸದೇ ಇದ್ದಾಗ ಬೇರೆ ಆಗ್ತಾರೋ. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು ಅನ್ನೋ ವಾಕ್ಯದ ಅರ್ಥ ಹೀಗಿದೆ ನೋಡ್ರಿ. ಇನ್ನೊಬ್ಬರು ವಸ್ತು ಕಳ್ತನ ಮಾಡೋದಿಲ್ಲ, ಬೈಯುವುದಿಲ್ಲ, ಇನ್ನೊಬ್ಬರನ್ನ ಏನೂ ಮಾಡೋದಿಲ್ಲ. ನೀವು ಸ್ವಾರ್ಥಿ ಆಗಾದ್ರೆ ಪಾಪ ಆಗತ್ತೆ. ಅದಕ್ಕಾಗಿ ಸ್ವಾರ್ಥಿ ಆಗಬೇಡ ಅಂತ ನಿಂತ್ಕೊಂಡ್ರೆ ಅಭಿಪ್ರಾಯ. ಪ್ರಕೃತಿ ವಿಷಯಕ್ಕೆ ಬರೋಣ ಸ್ವಲ್ಪ. ಏನದು? ಸಿರಿ ಒಡೆದು ಜೀವಿಸುವೆಡೆಯಳು ವಿನಯವನು. ಒಬ್ಬ ಮನುಷ್ಯನ ಗುಣ ಅವಗುಣಗಳು ಗೊತ್ತಾಗಬೇಕಾದ್ರೆ ಅಧಿಕಾರ ಬೇಕು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ.
ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯ. ಯೌವನ, ಧನ ಸಂಪತ್ತಿ, ಪ್ರಭುತ್ವ, ಅವಿವೇಕತ, ವಿಶೇಷವಾದ ತಿಳುವಳಿಕೆ ಇಲ್ಲದೆ ಇರುವುದು ಅವಿವೇಕತ. ಒಂದ ಇದ್ರೆ ಎಷ್ಟು ಅನರ್ಥಕ್ಕೆ ಕಾರಣ ಆಗ್ತದಂತ. ಇವು ನಾಲ್ಕು ಕೂಡಿದ್ರ ಯೌವನ ಅವಸ್ಥೆ, ಆಮೇಲೆ ಧನ ಸಂಪತ್ತು, ಅಧಿಕಾರ, ಅಜ್ಞಾನ, ಇವು ನಾಲ್ಕು ಕೂಡಿದ್ರೆ ಅನೇಕ ದುರ್ಗುಣಗಳು ಇವನಲ್ಲಿ ಬಂದು ಸೇರಿಕೊಳ್ಳುತ್ತವೆ. ಅದಕ್ಕಾಗಿ ಅಂತಾರೆ ನಿಜಗೊಂಡ್ರು, ಸಿರಿ ಒಡೆದು ಜೀವಿಸುವ ವೆಡೆಯಳು ವಿನಯವನ್ನು. ಸಂಪತ್ತು ಬಂದಾಗ ನೀನು ವಿನಯವಂತನಾದರೆ ಅದು ನಿಜವಾದ ಸಾಧಕ ನೀನು. ಇದು ಸಾಧಕನಿಗೆ ಹೇಳುವ ಶಾಸ್ತ್ರ. ನಮ್ಮನ್ನು ನಾವು ತಿಳಿಯುವುದೇ ನಮ್ಮ ಮುಖ್ಯ ಗುರಿ. ಬೆಳಗಿನ ಪ್ರವಚನದಲ್ಲಿ ಹೇಳಿದಂತೆ ಸಾಧಕ. ಹಾಗಾದ್ರೆ ನೀವು ಸಾಧಕ ಆಗಬೇಕಾದ್ರೆ ಇಲ್ಲಿ ಒಳ್ಳೆ ಗುಣಗಳನ್ನು ಬೇಡಬೇಕಂತಾಯ್ತು. ಒಳ್ಳೆ ಗುಣಗಳನ್ನು ಬೇಡಬೇಕಂದ್ರೇನು? ಸಾಧಿಸಿ ಪಡೆಯಬೇಕು ಅಂತ ಅರ್ಥ ಅಲ್ಲದೆ ಇನ್ನೊಬ್ಬರು ಕೊಡುವಂಥದ್ದು ಅಲ್ಲ ಅಂತ ಮೊದಲು ಹೇಳಿಟ್ಟಿದ್ದೇನೆ. ಸಿರಿ ಒಡೆದು ಜೀವಿಸುವ ವೆಡೆಯಳು ವಿನಯವನ್ನು. ದೋಲಾದಂತ ಹೇಳಿದ್ದಲ್ಲ ಲಕ್ಷ್ಮಿಯು, ಒಂದು ಎದಿಗೆ ಒದಿತಾಳು, ಇನ್ನೊಂದು ಬೆನ್ನಿಗೆ ಒದಿತಾಳು. ಎದಿಗೆ ಹೋದಾಗ ಶ್ರೀಮಂತಿಕೆ ಬರ್ತದೆ, ಬೆನ್ನಿಗೆ ಹೋದಾಗ ಬಡತನ ಬರ್ತದೆ. ಆದ್ರೆ ಬಡತನ ಬಂದಾಗ ಎಲ್ಲರಿಗೂ ಕೈ ಮುಗಿತಾನೆ, ಶ್ರೀಮಂತಿಕೆ ಬಂದಾಗ ಎಲ್ಲರಿಗೂ ಎದಿ ಉಪ್ಪಿಸಿ ಮಾತಾಡ್ತಿರ್ತಾನೆ. ಹಾಗಾಗಬೇಡಂತಾರೆ ನಿಜಗೊಂಡು. ಸಂಪತ್ತು ಬಂದಾಗ ನಿಜವಾಗಿ ವಿನಯವಂತನ ಯಾವನು ಆಗುತ್ತಾನೆಯೋ ಅವನು ಅಧ್ಯಾತ್ಮ ಸಾಧಕ. ಅಧ್ಯಾತ್ಮ ಅಂದ್ರೆ ಏನು ಹೇಳಿದ್ದೇನಲ್ರಿ ಬೆಳಗಿನ ಪ್ರವಚನದಲ್ಲಿ. ನಾನು ಅಂದ್ರೆ ಯಾರು ಅದನ್ನು ತಿಳಿಯುವುದೇ ಅಧ್ಯಾತ್ಮ. ಪ್ರತ್ಯೇಕಾತ್ಮ ಚೈತನ್ಯವೇ ನಮ್ಮ ನಿಮ್ಮೆಲ್ಲರ ಸ್ವರೂಪ. ನಾವು ಹುಟ್ಟವರಲ್ಲ, ಸಾಯವರಲ್ಲ. ನಾವು ಇಲ್ಲಿ ಏನು ಇಷ್ಟು ಜನ ಕೂಡಿದೇವಲ್ರಿ, ಯಾರೂ ಸಾಯುವುದಿಲ್ಲ, ನಾವು ಯಾರೂ ಹುಟ್ಟಿಲ್ಲ. ಇದು ಒಳ್ಳೆ ಕಥೆ ಅಲ್ಲ. ಯಾರೂ ಹುಟ್ಟಿಲ್ಲ, ಯಾರೂ ಸಾಯುವುದಿಲ್ಲ ಅಂದ್ರೆ ಹಂಗೆ. ನಾವು ಯಾರೂ ಹುಟ್ಟಿಲ್ಲ, ನಾವು ಅಂದ್ರೆ ಯಾರು? ಒಳಗಿರುವಂತಹ ಜೀವಚೇತನ, ಅದನ್ನು ಪ್ರತ್ಯೇಕಾತ್ಮ ಚೈತನ್ಯ ಅಂತ ಕರಿತೇವೆ. ಅದು ಹುಟ್ಟುವುದು ಅಲ್ಲ, ಸಾಯುವುದು ಅಲ್ಲ. ನ ಜಾಯತೆ ನ ಮ್ರಿಯತೆ. ಅದು ಹುಟ್ಟುವುದು ಅಲ್ಲ, ಸಾಯುವುದು ಅಲ್ಲ. ಮತ್ತು ಹುಟ್ಟಿದ್ದು ಯಾರು, ಸಾಯುವುದು ಯಾರು ಅಂದ್ರೆ ಈ ಶರೀರ ಹುಟ್ಟುತ್ತದೆ, ಈ ಶರೀರ ಸಾಯ್ತದೆ. ಈ ಶರೀರಕ್ಕಿಂತ ನೀವು ಬೇರೆ ಇದ್ದೀರಿ, ಈ ಶರೀರ ನೀವಲ್ಲ. ನೀವು ಹುಟ್ಟಿದ್ದ ನೀವು ಯಾವಾಗಾರ ನೋಡಿದಿರೇಣ? ಅಂದ್ರೆ ಈ ಶರೀರ ಹುಟ್ಟಿದ್ದ ನೀವು ಯಾವಾಗಾರ ನೋಡಿದಿರೇಣ? ಮತ್ತೆ ಇದು ಹುಟ್ಟಿದಾಗ ನಾನು ಹುಟ್ಟಿನಿ ಅಂತೀರಲ್ಲ, ಎಷ್ಟು ಸುಳ್ಳು ಹೇಳ್ತೀರಿ? ನೀವು ಹುಟ್ಟಿದ್ದ ನೀವು ನೋಡಾಕ ಬರ್ಬೇಕಲ್ಲ. ನೀವು ಹುಟ್ಟೋಕ್ಕಿಂತ ಮೊದಲಿದ್ರ ನೀವು ಹುಟ್ಟುವುದನ್ನು ನೋಡ್ತೀರಿ. ಮತ್ತೆ ನೀವು ಹುಟ್ಟೋಕ್ಕಿಂತ ಮೊದಲಿಲ್ಲ ಅಂದ್ರೆ ನೀವು ಹುಟ್ಟುವುದನ್ನ ಹೆಂಗೆ ನೋಡ್ತೀರಿ? ಮತ್ತ ನಾ ಸಾಯ್ತೇನೆ ಅಂತೀರಲ್ಲ. ಸಾಯ್ತೇನೆ ಅಂದ್ರೆ ನೀವು ಸತ್ತದನ್ನು ನೀವು ನೋಡಿದಿರಿ, ಅದನ್ನು ನೋಡಿಲ್ಲ. ಮತ್ ನಾವು ಹುಟ್ಟುತ್ತೇನೋ ಸಾಯ್ತೇನೋ ಅನ್ನೋ ಸುಳ್ಳು ಖರೇನೋ? ಸಹಜವಾಗಿ ಶಾಸ್ತ್ರದ ಮಾತು ಸುಳ್ಳು ಖರೇನೋ? ತಿಳಿಯಂಗೆ ಹೇಳಿದೆ. ಈ ಬೈಲು ಈಗ ನಮ್ಗೆಲ್ಲ ಕಾಂಟ್ರಾಕ್ಟ್ ಬಂದತ್ತೆ. ಈ ಮಠ ಕಟ್ಟೋಕ್ಕಿಂತ ಮೊದಲು ಇದಿತ್ತೋ ಇಲ್ಲ? ಈ ಬೈಲು ಇರ್ಲಿಲ್ಲ. ಮಠ ಕಟ್ಟೋಕ್ಕಿಂತ ಮೊದಲು ಬೈಲು ಇತ್ತೋ ಇಲ್ಲೋ? ಇತ್ತ. ಈ ಮಠ ಕಟ್ಟಿದಾಗೂ ಐತಿ, ಮೊದಲು ಇತ್ತು. ಈ ಮಠ ಬಿದ್ದು ಹೋಯ್ತು ಅಂತ ಇಟ್ಕೊಳ್ರಿ, ಅದು ಹೋಯ್ತು. ಈ ಬೈಲಿನಂತೆ ನಮ್ಮ ನಿಮ್ಮೆಲ್ಲರ ಸ್ವರೂಪ. ಈ ಶರೀರನ್ನು ಮಠ ಕಟ್ಟಿದಾಗ ಅಂದ್ರೆ ಹುಟ್ಟಿದಾಗ ನಾವು ಹುಟ್ಟಿಲ್ಲ, ಇದು ಸತ್ತಾಗ ನಾವು ಸಾಯವರು ಅಲ್ಲ. ಇದನ್ನು ತಿಳಿಸುವುದು ಶಾಸ್ತ್ರ. ಶಾಸ್ತ್ರ ಅಂದ್ರೆ ನೀವು ಹುಟ್ಟವರು ಅಲ್ಲ, ಸಾಯವರು ಅಲ್ಲ. ಅಂದ್ರೆ ಅಜ್ಞಾನ ಬರ್ಬೇಕು. ಈ ಶರೀರನ ಅಲ್ಲ ಅನ್ನುವ ನಿಶ್ಚಯ ಜ್ಞಾನ ಬರ್ಬೇಕು. ಆ ಜ್ಞಾನ ಆಗುವುದೆಲ್ಲಿ? ಈ ನಿಶ್ಚಯಾತ್ಮಕ ಜ್ಞಾನ ಆಗುವುದೆಲ್ಲಿ ಅಂದ್ರೆ ನಮ್ಮ ನಿಮ್ಮೆಲ್ಲರ ಮನಸ್ಸಿಗೆ. ನಿಮ್ಗೆ ತಿಳಿಯುವ ಭಾಷೆಯಲ್ಲಿ ಹೇಳ್ತೇನೆ. ನಿಮ್ಮ ಮನಸ್ಸು ನಿಮಗೆ ಗೊತ್ತಿದೆ, ಅದನ್ನ ಅಂತಃಕರಣ ಅಂತ ಕರಿತೇವೆ. ಮನಸ್ಸನ್ನು ಏನಂತ ಕರಿತೇವೆ? ಅಂತಃಕರಣ ಅಂತ ಕರಿತೇವೆ. 3 ಶರೀರ ಅದಾವ ನಿಮ್ಗೆ 3 ಅದಾವ. ಇದು ಎಚ್ಚರದಾಗಿರೋ ಶರೀರ ಇದೆ. ಕನಸು ಬಿದ್ದಾಗ ಅಲ್ಲೊಂದು ಶರೀರ ಬೇರೆ ಅದ. ಕುರುಡು ಕಣ್ಣು ಕಾಣ್ತದ ಕನಸಿನಾಗ, ಅದೊಂದು ಶರೀರ ಬೇರೆ, ಅದು ಸೂಕ್ಷ್ಮ ಶರೀರ. ಇನ್ನೊಂದು ಕಾರಣ ಶರೀರ ಅಂತಿದೆ, ನಿದ್ರೆ ಹೆಚ್ಚಿದಾಗ. ಹಾಗೇನು ಗೊತ್ತಾಗೋದಿಲ್ಲ, ಅದು ಕಾರಣ ಶರೀರ. ಈ 3 ಶರೀರದಲ್ಲಿ ಜ್ಞಾನ ಆಗುವುದು ಎಲ್ಲಿ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರದಲ್ಲಿ.
ಅದೇ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಅಲ್ಲಿ ಜ್ಞಾನಕ್ಕೆ ಅಂತಃಕರಣ ಅಂತ ಕರೆದಿವ ಅದನ್ನು. ಅಂತಃಕರಣ ಹೊಲಸೆ ಯಾಕಾಯಿತು ಅಂತ ಕೇಳಿದ್ರೆ ಸ್ವಾರ್ಥ ಬುದ್ಧಿ ಎಲ್ಲಿ ಬಂತು, ಅಲ್ಲಿ ಹೊಲಸಾಯಿತು. ಪೀಠಿಗೆ ಗೊತ್ತಾಗೈತಿಲ್ಲ, ಪಾಪ ದುರಿತ ಕರ್ಮವನು ಒಲ್ಲದಿರುವ ಸ್ವಾರ್ಥಿಯಾಗಬೇಡ. ಲೌಕಿಕದಲ್ಲಿ ಸ್ವಾರ್ಥಿಯಾಗಬೇಡ, ಶಾಸ್ತ್ರ. ಅಧ್ಯಾತ್ಮದಲ್ಲಿ ಸ್ವಾರ್ಥಿಯಾಗ. ಅಧ್ಯಾತ್ಮದಲ್ಲಿ ಅಂದ್ರೆ ನಿನ್ನನ್ನು ನೀನು ತಿಳಿಯುವ ಮಾರ್ಗದಲ್ಲಿ ಸ್ವಾರ್ಥಿಯಾಗು. ನಾ ಭಾಳ ಓದಬೇಕು, ನಾ ಭಾಳ ಸಾಧನೆ ಮಾಡಬೇಕು ಅನ್ನುವಂಥ ವಿಷಯದಲ್ಲಿ ಸ್ವಾರ್ಥಿಯಾಗು. ಲೋಕದ ವಿಷಯದಲ್ಲಿ ಸ್ವಾರ್ಥಿಯಾಗಬೇಡ ಅಂತ ಇದರ ಅಭಿಪ್ರಾಯ. ಹಾಗಾದ್ರೆ ಇಲ್ಲಿ ನಿಜಗೊಂಡ್ರು ಏನ್ ಹೇಳ್ತಾರೆ? ಸಿರಿ ಒಡೆದು ಜೀವಿಸುವೆಡೆಯಳು ವಿನಯವನು. ಅಂದ್ರೆ ನಾವು ವಿನಯವಂತರಾಗುವುದಿಲ್ಲ ಅಂತ ಇಟ್ಕೊಂಡೆ ಹೇಳಕತ್ತಾರ. ಸಂಪತ್ತು ಬಂದಾಗ ನೀವು ವಿನಯವಂತನಾಗಬೇಕು, ಅವಾಗ ನಿಜವಾಗಿ ಅಧ್ಯಾತ್ಮ ಸಾಧಕ. ಸಂಪತ್ತು ಬಂದಾಗ ನೀನು ದುರಹಂಕಾರಿ ಆದಿ ಅಂದ್ರೆ ಮಾನವ ಜನ್ಮ ವ್ಯರ್ಥ ಆಗಿ ಹೋಗ್ತದೆ, ಮಾನವ ಜನ್ಮ ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ಸಿರಿ ಒಡೆದು ಜೀವಿಸುವೆಡೆಯಳು ವಿನಯವನು ಒಂದು ಮಾತು. ಕಡು ಜನವನದಳು ವಿಕೃತಿ ದೂರದಿರುವುದು. ಮನಸ್ಸ ಯೌವನ ಅವಸ್ಥೆ ಬಂದಾಗ ಬರೀತಾರೆ ನಿಜಗುಂಡ್ರು, ದೂರಿತ ಕೂಲು ಬಂಧು ಎನಿಸುವ ಯೌವನವನು. ನಿಜಗುಂಡ್ರು ಶಾಸ್ತ್ರ ಸ್ವಲ್ಪ ಈ ಭಾಗದಾಗ ಪರಿಚಯ ಕಡಿಮೆ. ನೀವೆಲ್ಲ ವಚನ ಸಿದ್ಧಾಂತ ಅವರು, ವಚನ ಶಾಸ್ತ್ರಕಾರರು. ದೂರಿತ ಕುಲ ಬಂಧುವೆನಿಸುವ ಯೌವನವನು. ಯೌವನ ಅವಸ್ಥೆ ಬಂದಾಗ ಮನುಷ್ಯ ಮಾಡಬಾರದ ಎಲ್ಲ ಪಾಪಗಳನ್ನು ಮಾಡ, ಎಲ್ಲ ಪಾಪಗಳನ್ನು. ಯೌವ ಅನ್ನದೇ ಇರುವಂತ ಅವಸ್ಥೆಯೇ ಯೌವನ. ಯೌವನ ಇಂದ್ರಿಯಗಳು ಬಹಿರ್ಮುಖವಾಗಿ ಹೋಗ್ತಿರ್ತಾವೆ. ಅದಕ್ಕೆ ನಿಜಗಳು ಅಂತಾರೆ. ಕಡು ಯೌವನದಳು, ಬರೀ ಯೌವನ ಅಲ್ಲ, ಕಡು ಯೌವನದಳು ವಿಕೃತಿ ದೂರದಿರುವುದನ್ನು. ಒಂದು ಕಥೆ ಹೇಳ್ತೇನೆ, ಗೊತ್ತಷ್ಟೆ. ಶಿಶುನಾಳ ಶರೀಫ ಹಾಗೂ ಅವರ ಗುರುಗಳು ಗೋವಿಂದ ಭಟ್ರು ಕಳಸ. ದಿನಾಲು ಗುರುಗಳ ಹತ್ತಿರ ಹೋಗ್ತಿದ್ದ ಶರೀಫ. ಗೆದ್ದ ಸ್ನಾನ ವಗೈರೆ ಮಾಡಿಕೊಂಡು ಹೋಗ್ತಿದ್ದ. ಅದೊಂದು ದಿವಸ ಗುರುಗಳು ಗೋವಿಂದ ಭಟ್ರು, ಏ ಶರೀಫ ಸ್ನಾನ ಮಾಡಿ ಬಾ ಅಂದ್ರು. ಶರೀಫ ಅಂದ, ಸ್ನಾನ ಮಾಡಿ ಬಾ ಅಂದ್ರಲ್ಲ, ನಾ ಸ್ನಾನ ಮಾಡಿ ಬಂದೀನಿ. ಆದರೆ ಗುರುಗಳ ಆಜ್ಞೆ ಮೀರುವಂಗಿಲ್ಲ. ಸ್ನಾನ ಮಾಡಿ ಬಾ ಅಂದಾರ, ಇನ್ನೊಂದು ಸ್ನಾನ ಮಾಡಿ ಬಾ ಅಂದ್ರೆ ಆಯ್ತಂತ ಊರು ಹೊರಗೆ ಬಾವಿ ಅಂದ್ರೆ ಸೇದು ಬಾವಿ. ಅಲ್ಲಿ ಹೋದ, ಸ್ನಾನ ಮಾಡ್ತಿದ್ದ. ಅಂದ್ರೆ ನೀರು ಜೇಕೊಂಡು ಹೊರಗೆ ಸ್ನಾನ ಮಾಡೋದು, ಮತ್ತೇನಿಲ್ಲ, ಸ್ನಾನ ಮಾಡ್ತಿದ್ದ. ಆ ಊರ ಒಬ್ಬ ಶ್ರೀಮಂತನ ಮನೆಯ ಸೊಸೆ ನೀರಿಗೆ ಬಂದಿಲ್ಲ. ಎಷ್ಟೋ ಜನ ಬಂದಿಲ್ಲ, ಆಕೆ ಒಬ್ಬಾಕೆ ಬಂದಿಲ್ಲ ಅಂತ ಅದ್ರ ಅರ್ಥ. ಒಬ್ಬಾಕೆ ಅಂತಲ್ಲ, ಅದು ಯೌವನ ಅವಸ್ಥೆಯಲ್ಲಿರುವಂಥ ಹೆಣ್ಮಗಳು ಪುರದ್ರೂಪಿಣಿಯಾಗಿದ್ದಳು. ನೋಡಿದ ಕೂಡಲೇ ಮನಸ್ತದ, ಚಂಚಲ ಆಗ್ಬೇಕು ಗಂಡಸಂದು, ಅಷ್ಟು ಪುರದ್ರೂಪಿಣಿಯ ಹೆಣ್ಮಗಳು. ಶರೀಫ ಸ್ನಾನ ಮಾಡ್ತಾ ಇರುವಾಗ ಆ ಹೆಣ್ಮಗಳು ಕೊಡ ಜಗ್ಗಿದಳು, ನೀರು ತುಂಬಿದ ಕೊಡ ಜಗ್ಗಿದಳು. ಕಟ್ಟಿ ಮೇಲೆ ಟೈಮ್ಗೆ ತಗೊಂಡು ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಹೋಗಿದಳು. ಸೆರಗ ಸ್ವಲ್ಪ ಜಾರಿತು. ಜಾರಿದುಕೊಂಡು ಎದೆಯ ಭಾಗ ಕಂಡಿತು. ಶರೀರದ ಈ ಶರೀಫ ನೋಡಿದ, ಶರೀರ ನೋಡಿ ಮನಸ್ಸು ಚಂಚಲ ಆಯಿತು, ಮನಸ್ಸು ವಿಕಾರ ಆಯಿತು. ಶರೀಫ ಅಂದ, ನಾ ಹೊರಗೆ ಸ್ನಾನ ಮಾಡಿ ಬಂದೀನಿ, ಒಳಗೂ ಸ್ನಾನ ಮಾಡಿವ ಅಂತ ನಮ್ಮ ಗುರುಗಳು ಕಳಿಸಿದ್ರಿ. ಒಳಗೂ ಸ್ನಾನ ಮಾಡಿವ ಅಂತ ಕಳಿಸಿರ ಅಂತ ಹೇಳ್ಕೊಂಡು ಆ ಹೆಣ್ಮಗಳು ಯಾರ ಮನೆಯಾಕಂತ ಗೊತ್ತಿಲ್ಲ ಇವಾಗ. ಅಲ್ಲಿಗೆ ವಾದ ಹಾಕಿ ಹಿಂದಿಂದ ಅಲ್ಲಿಗೆ ವಾದ. ಅದು ಶ್ರೀಮಂತರ ಮಣಿತನ, ಅಧ್ಯಾತ್ಮ ಸಂಸ್ಕಾರವುಳ್ಳ ಮಣಿತನ. ಇವೊಂದು ಕರಿಬಾಯಿ ಶರೀಫ್ ಬಂದ, ಅವ ಏನಂತ ಅನ್ನೋದಾಕಿತ್ತು. ಆ ಶ್ರೀಮಂತ, ಯಾಕ್ರಿ ನೀವು ಇಲ್ಲಿವರೆಗೆ ಬಂದ್ರಿ, ಏನು ಬೇಕಾಗಿತ್ತು ಹೇಳಿ ಕಳಿಸಿದ್ರು, ನಾನು ತಂದು ಕೊಡ್ತಿದ್ನ ಅಲ್ಲಿವರೆಗೆ ಅಂದ. ಅದು ಕೊಡುವಂಥದ್ದಲ್ಲ, ನಾ ಹೇಳಿ ಕಳಿಸುವಂಥದ್ದು ಅಲ್ಲ. ಆದ್ರೆ ನಾ ಏನೋ ಒಂದು ಬೇಡಕ್ಕೆ ಬಂದೇನೆ, ನೀ ಕೊಡ್ತೇನಂತ ವಚನ ಕೊಟ್ಟರೆ ಹೇಳ್ತೇನೆ, ಇದ್ರ ಹೇಳೋದಿಲ್ಲ ಅಂತ.
ಮರ ಇದೆ, ನೀವು ಬೇರೆಯವರು ನಾ ಕೊಡುವುದಿಲ್ಲ ಅಂತ ಹೆಂಗೆ ಅಂತೀನಿ? ನಾ ಕೊಡ್ತೀನಿ, ಕೈ ಮೇಲೆ ಕೈ ಹಾಕುವ ಅಂದ, ಕೈ ಮೇಲೆ ಕೈ ಹಾಕಿಸ್ಕೊಂಡ. ಈಗ ನೀರು ತಗೊಂಡು ಬಂದಳಲ್ಲ ಹೆಣ್ಮಗಳು ಯಾರು? ನಮ್ಮ ಸತಿ. ಆಕೆ ಕೈಯಾಗ ಬಾರ್ಕೊಂಡು ಕೊಡ್ರಿ, ಯಾಕೆ 100 ಏಟು ಹೊಡಿಬೇಕು ನಾನು, 100 ಕಡ್ತ ಹೊಡಿಬೇಕು ನಾನು. ಅಲ್ರಿ ನಿಮ್ಮನ್ನ ಹೆಂಗೆ ಹೊಡ್ಯಾಕತ್ತಿಲ್ಲ ಸೊಸಿ ಕೈಲೇ ಅಂದ ಶ್ರೀಮಂತ. ಇಲ್ಲ ನೀ ಕೊಡ್ತೇನೆ ಅಂದಿಲ್ಲ, ಮಾತು ಕೊಟ್ಟಿದ್ದಿ. 100 ಏಟ ಹೊಡಿಬೇಕಾಕೆ ಹೆಣ್ಮಗಳು ನಾನು. ಅನಿವಾರ್ಯವಾಗಿ ಶ್ರೀಮಂತ ಸೊಸೆನ ಕರೆದ, ಕೈಯಾಗ ಬಾರ್ಕೋಲ್ ಕೊಟ್ಟ, 100 ಕಡ್ತ ಹೊಡಿಯುವ ಅದೇನಾರು ಆಗಲಿ ಅಂದ. ಹಾಗೆ ಹೆಣ್ಮಗಳು ಬಂದ 4 ವರ್ಷ ಆಗಿತ್ತು, ಗರ್ಭಿಣಿ ಆಗಿರ್ಲಿಲ್ಲ. ಯಾಕಂತಾಳ, ನಿಮ್ಮ ಮಾತು ನಾನು ಇರೋದಿಲ್ಲ, ಹೊಡಿತೇನೆ, ಅದು ನನ್ನ ಉಡಿ ತುಂಬತೇನಂತ ಅವ್ರ ಆಶೀರ್ವಾದ ಮಾಡಿ ಹೊಡಿತೇನೆ ಅಂದ್ರೆ. ಸರಿಪ್ಪ ಅಂದ, ನಿನ್ನ ಉಡಿ ತುಂಬತತಿ ನನ್ನ ಹೊಡಿಯ. 100 ಪೆಟ್ಟು ಹೊಡೆದಲ್ಲ. ಈ ಕತೆ ಯಾಕೆ ನೆನಪು ಮಾಡೀನಿ ಅಂದ್ರೆ, ಶರೀಫ್ ಅಂತ ಸಾಧಕ ಆಗಿದ್ದರೂ ಕೂಡ ಇನ್ನೊಬ್ಬ ಹೆಣ್ಣು ಮಗಳ ರೂಪವನ್ನು ಕಂಡು ಮನಸ್ಸು ಚಂಚಲ ಆಯಿತು. ಆ ಮನಸ್ಸು ಚಂಚಲ ಆಗ್ತಾರ ಬೇಡಕತ್ತಲ್ಲಿ ನಿಂತ್ಕೊಂಡ್ರು. ಕಡು ಯೌವನದಳು ವಿಕೃತಿ ದೂರದಿರುವುದನು. ಯೌವನ ಅವಸ್ಥೆಯಲ್ಲಿಯೂ ಕೂಡ ಪರಸ್ತ್ರೀಯನ್ನ ತಾಯಿ, ತಂಗಿ, ಮಗಳು ಅನ್ನುವ ದೃಷ್ಟಿಯಿಂದ ನೋಡುವತನ ನನಗೆ ಕೊಡು. ಆದ್ರೆ ಅದ ನಾವು ಕೊಡ್ತಾನೆ, ನಾವು ಸಾಧಿಸ್ಬೇಕು. ಅದನ್ನ ಮರಿಬೇಡ್ರಿ, ನಾವು ಸಾಧಿಸ್ಬೇಕು. ಅದನ್ನು ಬಹಳ ಸುಂದರವಾದ ಮಾತು. ಕಡು ಯೌವನದಳು ವಿಕೃತಿ ದೂರದೆ ಹೋದನು. ಯೌವನಾವಸ್ಥೆ ಪ್ರತಿಯೊಬ್ಬರು ನಮ್ಮ ನಮ್ಮ ಮನಸ್ಸಿನ ಆಲೋಚನೆ ಮಾಡ್ರಿ. ನೀವು ಬರೀ ಶಾಸ್ತ್ರ ಹೇಳುವುದಲ್ಲ, ಕೇಳುವುದಲ್ಲ. ನನಗೂ ಅನ್ವಯ, ನಿಮಗೂ ಅನ್ವಯ. ಒಬ್ಬ ಉನ್ನತ ಮಟ್ಟದ ಸಾಧಕ ಶರಣ, ಇದು ಸೇರಿಕೊಂಡ ಕತೆ ಬಿಡ್ರಿ. ಈಗ ಅವನಿಗೂ ಒಂದಿನ ಹೀಗೆ ಆಯ್ತು. ಶರಣ ನಮಗೂ ಒಂದಿನ ಹೀಗೆ ಆಯ್ತು. ಸುಂದರವಾದ ಯುವತಿಯನ್ನು ನೋಡಿದ, ಮನಸ್ಸು ಚಂಚಲ ಆಯ್ತು. ಏಕದಮ್ ಎತ್ತರ ಆದ. ಪರಮಾತ್ಮಗಂತ ನಮ್ಮ ಮ್ಯಾಲ್ ಕುಂತ ನಗುತ್ತಾ ಇರ್ಬೋದು ನೀನು ಅಂತ. ಯಾಕಂದ್ರೆ ನನ್ನ ಮನಸ್ಸು ವಿಕಾರ ಆಯ್ತು, ನೀನು ಮ್ಯಾಲ್ ಕುಂತ ನಗುತ್ತಿರ್ಬಹುದು. ಒಂದು ಸಲ ಈ ಅಂಗಿ ತೊಟ್ಕೊಂಡು ಬಾ, ನಿನಗೂ ಗೊತ್ತಾಕತಿ ಅಂತ. ಯಾವ ಅಂಗಿ? ಮಾನವ ಶರೀರವೆಂಬುವ ಅಂಗಿ ತೊಟ್ಕೊಂಡು ಬಾ, ಇದನ್ನು ನೋಡಿದಾಗ ನಿನಗೂ ಗೊತ್ತಾಕತಿ ಅಂತ. ಅಂದ್ರೆ ಮನಸ್ಸಿನ ಚಾಂಚಲ್ಯವನ್ನು ತಡೆ ಹಿಡಿಯುವುದು ಅಷ್ಟು ಸುಲಭವಿಲ್ಲ ಅಂತಿದ್ರ ಅರ್ಥ, ಮತ್ತೇನಲ್ಲ. ಕಡು ಯೌವನದಳು ವಿಕೃತಿ ದೂರದಿರುವುದನು. ಬೇಡ್ತಾ ಇದ್ದಾರೆ ನಿಜಗೊಂಡ್ರೆ, ಒಂದೊಂದು ಬೇಡ್ತಾ ಇದ್ದಾರೆ. ಸಿರಿಗಡೆದು ಜೀವಿಸುವೆಡೆಯಳು ವಿನಯವನು, ಎಡರಡಿಸಿದ ವೇಳೆಯಳು ಧೈರ್ಯವನು. ಕಡು ಯೌವನದಳು ವಿಕಾರ ಹೊಂದದೇ ಇರುವುದನ್ನು ನನಗೆ ಕೊಡು. ಅಂದ್ರೆ ನಿನ್ನ ಅನುಗ್ರಹ ಇರಲಿ, ನಾನು ಪ್ರಯತ್ನ ಮಾಡಿ ಸಾಧಿಸ್ತೇನೆ ಎನ್ನುವುದೇ ಇಲ್ಲಿ ಅಭಿಪ್ರಾಯ. ಹೀಗೆ ಈ ಪದ್ಯವನ್ನು ನಾವು ಇಟ್ಟುಕೊಂಡು ವಿಚಾರ ಮಾಡಿದಾಗ ಏನೇನಾಗ್ತದೆ ಅಂತ ಹೇಳಿದ್ರೆ ಮುಂದೆ ನೋಡಿ ಹೇಳ್ತೇನೆ. ಹಸು ಅರಿಯಲು ದೇಹಿಯನವಲ್ಲದ ಅದಟನು. ಪ್ರಾಣ ಆದ್ರೂ ಚಿಂತೆ ಇಲ್ಲಪ್ಪ, ಇನ್ನೊಬ್ಬರಿಗೆ ಕೈ ಒಡ್ಡುವಂತೆ ಮಾಡಬೇಡ. ಬೇಡುವ ತನ ನಾನು ಕೊಡಬೇಡ. ಹೇಳಿದ್ನಲ್ಲ ಅದಕ್ಕೆ ದೃಷ್ಟಾಂತ. ನಿಜಗೊಂಡು ಬೇಡು ಅಂತ ಯಾಕೆ ಹೇಳಿದ್ರು ಅಂದ್ರೆ, ಇವು ಬೇಡವ. ಬೇಡು ಅನ್ನುವ ಶಬ್ದದ ಹಿಂದೆ ಏನ್ ಅರ್ಥ ಇದೆ ಅಂತ ಕೇಳಿದ್ರೆ, ಬೇಡದವನ್ನ ಬೇಡ, ಬೇರೆ ಯಾರನ್ನು ಬೇಡಬೇಡ ಅಂದ್ರೆ ಸಾಧಿಸಿ ಪಡಿ ಅಂತ ಇದರ ಅಭಿಪ್ರಾಯ. ಪರಮಾತ್ಮನ ಸ್ಮರಣೆ ಮಾಡು. ಏಕಲವ್ಯ ಅಂತ ಒಬ್ಬ ಸಾಧಕ, ಏಕಲವ್ಯ ಮಹಾಭಾರತ ಕಥೆಯಲ್ಲಿ ಬರ್ತದೆ. ನಾವೆಂತಹ ಶೂರ ಅಂತ ಕೇಳಿದ್ರೆ, ನಾವು ಹುಟ್ಟಿದ್ದು ಬೇಡರ ಕುಲದಲ್ಲಿ. ಕೌರವ ಪಾಂಡವರಿಗೆ ದ್ರೋಣಾಚಾರ್ಯರು ವಿದ್ಯಾಭ್ಯಾಸವನ್ನು ಮಾಡಿಸುವಂತಹ ಸಂದರ್ಭ. ಆ ಏಕಲವ್ಯ ದ್ರೋಣಾಚಾರ್ಯರ ಬಳಿಗೆ ಬರ್ತಾನ. ಗುರುನಾಥ, ನನಗೂ ಬಿಲ್ಲು ವಿದ್ಯೆಯನ್ನು ಕಲಿಸಬೇಕು ಅಂತ ದೀರ್ಘದಂಡ ನಮಸ್ಕಾರ ಮಾಡಿದ. ಆಗಿನ ಕಾಲದ ಕತೆ ಅದು ಹೇಗೆ ಬರ್ತಾರೋ ಹಾಗೆ ಹೇಳ್ಬೇಕು ನಾವು, ಮತ್ತೆ ಬರ್ಬೋದು. ನಮ್ಮ ಕ್ಷತ್ರಿಯ ಜಾತಿ ಅವನಲ್ಲ, ಯಾರು ಏಕಲವ್ಯ. ಅವಾಗ ಬಿಲ್ಲು ವಿದ್ಯೆಯನ್ನು ಕೊಡಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಅವ ಅಧಿಕಾರಿ ಅಲ್ಲ. ಕ್ಷತ್ರಿಯರಿಗೆ ಮಾತ್ರ ಬಿಲ್ಲು ವಿದ್ಯೆಯನ್ನು ಹೇಳಿಕೊಡ್ಬಹುದು. ಅದಕ್ಕೆ ಏನಂತ ದ್ರೋಣಾಚಾರ್ಯ ಅಂದ್ರೆ, ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ,
ನೀ ಯಾವ ಜಾಗದಾಗಿದ್ದೀ ಅದೇ ಜಾಗದಲ್ಲಿದ್ದು ಅಭ್ಯಾಸ ಮಾಡು ಅಂತ ಹೇಳಿ. ಏಕಲವ್ಯ ಏನು ಮಾಡಿದ ಅಂದ್ರೆ ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ಮಾಡಿದ, ಮಣ್ಣಿನಲ್ಲಿ ಒಂದು ಸುಂದರವಾದ ಮೂರ್ತಿ ಮಾಡಿದ. ಒಬ್ಬನೇ ಬಿಲ್ಲು ವಿದ್ಯೆ ಅಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡಿದ. ಅದೇನಾದ್ರೂ ಹೆಚ್ಚು ಕಡಿಮೆ ಆರು ಬಂದ್ರೆ ಆ ಮೂರ್ತಿಗೆ ನಮಸ್ಕಾರ ಮಾಡ್ತಿದ್ದ. ಆಶೀರ್ವಾದದಿಂದ ಮರಾಯ, ನಾನು ಗುರಿ ಮುಟ್ಟುವಂತಹ ಬಿಲ್ಲು ವಿದ್ಯೆಯನ್ನು ಕೊಡು ಅಂತ ನಿರಂತರ ಅಭ್ಯಾಸ ಮಾಡಿದ. ಇಲ್ಲಿ ದ್ರೋಣಾಚಾರ್ಯ ಅವನಿಗೆ ಅಂತ ಹೇಳ್ಯಾನೇನ? ಏನು ಹೇಳಿಲ್ಲ. ಆದ್ರೆ ಅಲ್ಲಿ ಭಕ್ತಿಯನ್ನಿಟ್ಟಿದ್ದ. ಭಕ್ತಿಯನ್ನಿಟ್ಟು ಅಭ್ಯಾಸ ಮಾಡಿದ. ಮುಂದೊಂದ್ಸಲ ಏನು ಆಗ್ತದೆ ಅಂತ ಕೇಳಿದ್ರೆ ಮಹಾಭಾರತ ಕಥೆ ಒಂದೆರಡು ಮಾತು ಹೇಳ್ತೀನಿ. ಅರ್ಜುನನ ಮೇಲೆ ಬಹಳ ಪ್ರೀತಿ ದ್ರೋಣಾಚಾರ್ಯರು. ಅರ್ಜುನನಿಗೆ ಹೇಳಿದರು, ಬಿಲ್ಲು ವಿದ್ಯೆಯಲ್ಲಿ ನೀನು ಅಸಾಮಾನ್ಯ ಶೂರನಾಗು, ನಿನ್ನನ್ನು ಸೋಲಿಸುವವರು ಯಾರೂ ಇರುವುದಿಲ್ಲ ಅಂತ ಆಶೀರ್ವಾದ ಮಾಡಿದ. ಯಾರಿಗೆ? ಅರ್ಜುನನಿಗೆ. ಮುಂದೆ ಅರ್ಜುನ, ಭೀಮ, ನಕುಲ, ಸಹದೇವ ಎಲ್ಲ ಕೂಡಿ ಅರಣ್ಯದಲ್ಲಿ ಭೇಟಿ ಆಡಕ್ ಹೋಗಿದ್ರು. ರಾಜರು ಭೇಟಿ ಆಡ್ತಿದ್ರು. ಅಂದ್ರೆ ಕಾಡು ಮೃಗಗಳನ್ನು, ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಕ್ಕಂತಹ ಮೃಗಗಳನ್ನು ಅವರು ಹೊಡೆದು ಹಾಕ್ತಿದ್ರು. ಇವರು ಕೂಡ ನಾಯಿಗಳು ಬರ್ತಿತ್ತು. ಅದರಾಗ ಒಂದು ನಾಯಿ ತಪ್ಪಿಸ್ಕೊಂಡು ಹೋಗಿತ್ತು. ಅಲ್ಲಿ ಏಕಲವ್ಯ ಬಿಲ್ಲು ವಿದ್ಯೆಯ ಅಭ್ಯಾಸ ಮಾಡ್ತಿದ್ದ. ಅವನು ನೋಡಿದ್ದು ಬಗಳ್ಲಿಕ್ಕೆ ಚಾಲೂ ಮಾಡಿತು. ಏಕಲವ್ಯ ಆ ನಾಯಿ ಬಗಳ್ದಂಗ ಏಕಕಾಲಕ್ಕೆ 7 ಬಾಣಗಳನ್ನು ಬಿಟ್ಟ ನಾಯಿ ಬಾಯಾಗ. ಆ ನಾಯಿಗೆ ಉಗಳಾಕ್ ಬರಬಾರ್ದು, ನಾಯಿ ಬಾಯಿ ಗಾಯ ಆಗ್ಬಾರ್ದು. ಅದ್ ನಾಯಿ ಕುಯ್ 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 ಮಾಡ್ಕೊಂತ ಅರ್ಜುನ ಪಾಂಡವರು ಇಲ್ಲಿದ್ರ ಅಲ್ಲಿ ಬಂತು. ಅರ್ಜುನ ನೋಡ್ತಾನ, ನಾಯಿ ಬಾಯಾಗ 7 ಬಾಣಗಳು ಏಕಕಾಲಕ್ಕೆ ಪ್ರವೇಶ ಮಾಡ್ಯಾವು, ಒಂದು ಹನಿ ರಕ್ತ ಹೊರಗೆ ಬಂದಿಲ್ಲ. ಈ ವಿದ್ಯೆಯನ್ನು ಯಾರು ಕಲಿಸಿದ್ರು, ಯಾರು ಈ ವಿದ್ಯಾವಂತರಿದಾರು ಅಂತ ಆ ನಾಯಿ ಬಲ ಅಲಿಗಾಡ್ಸ್ಕೊಂತ, ಅವ್ರ ಭಾಷೆಯಲ್ಲಿ ನಾಯಿ ಸಾಕೇತ್ ಕರ್ಕೊಂಡು ಹೋಗತ್ ನಿಮ್ಗೆ ಗೊತ್ತಿದೆ. ಆ ಬಲ ಅಲಗಾಡ್ಸ್ಕೊಂತ ಏಕಲವ್ಯ ಎಲ್ಲಿ ಅಭ್ಯಾಸ ಮಾಡ್ತಿದ್ದೆ ಅಲ್ಲಿ ಕರ್ಕೊಂಡು ಹೋಯ್ತದ. ಅಲ್ಲಿ ಕರ್ಕೊಂಡು ಹೋದಾಗ ನೋಡ್ತಾನ, ಇನ್ನೂ ಅಭ್ಯಾಸ ನಡೆಸಿದ್ದಾನ ಏಕಲವ್ಯ. ನೀ ಯಾರು ಏನು ಅಂತ ಕೇಳಿದ. ನಾ ಏಕಲವ್ಯ, ಹಿರಣ್ಯ ಧನುಷ್ ಅಂತ ನಮ್ಮ ಅಪ್ಪ, ಅವನ ಮಗ ನಾನು, ಒಂದೆಲ್ಲ ತನ್ನ ಚರಿತ್ರೆ ಹೇಗ. ಅರ್ಜುನಿಗೆ ಅನಿಸ್ತು, 7 ಬಾಣಗಳನ್ನು ಏಕಕಾಲಕ್ಕೆ ನಾಯಿ ಬಾಯಾಗಿ ಬಿಟ್ಟಾನ, ಆದ್ರೆ ಒಂದು ಹನಿ ರಕ್ತ ಹೊರಗೆ ಬಂದಿಲ್ಲ. ನಾಯಿಗೆ ಆ ಬಾಣ ಉಗಳಕ್ಕಾಗಿಲ್ಲ. ಇದೆಂತ ವಿದ್ಯೆ, ನಮ್ಮ ಗುರುಗಳು ನನ್ನ ಕಲಿಸೇ ಇಲ್ಲಲ್ಲ. ನಿಮ್ಮ ಗುರುಗಳು ಯಾರು ಅಂತ ಕೇಳ್ತಾನೆ ಅರ್ಜುನ. ಆ ಮೂರ್ತಿ ತೋರಿಸ್ತಾನ, ದ್ರೋಣಾಚಾರ್ಯರೇ ನನ್ನ ಗುರುಗಳು ಅಂತ. ದ್ರೋಣಾಚಾರ್ಯ ನನ್ನ ಗುರುಗಳು ಅಂದಾಗ ಅರ್ಜುನ ಅಂತ, ನನಗೆ ಈ ವಿದ್ಯೆನ ಕಲಿಸಿಲ್ಲ, ಜೀವಂತ ದ್ರೋಣಾಚಾರ್ಯರ ಸೇವೆ ನಾ ಮಾಡ್ತೇನೆ. ಇವ್ ಮಣ್ಣು ಮೂರ್ತಿಯ ಸೇವೆ ಮಾಡ್ತಾನೆ, ಈ ವಿದ್ಯೆಗೆ ಹ್ಯಾಂಗ್ ಬಂದ ಅರ್ಜುನ ಗುರುಗಳನ್ನು ಕೇಳ್ತಾನೆ, ಗುರುಗಳೇ ನನಗ ಬಿಲ್ಲು ವಿದ್ಯೆಯಲ್ಲಿ ನೀನು ಅಸಾಮಾನ್ಯ ಶೂರನಾಗು, ಅನನ್ಯ ಸದೃಶನಾಗು ಅಂತ ಹೇಳಿದ್ರಿ. ಏಕಲವ್ಯ ನಾಯಿ ಬಾಯಾಗ 7 ಬಾಣ ಬಿಟ್ಟಿದಾನ, ಒಂದು ಹನಿ ರಕ್ತ ಬಂದಿಲ್ಲ, ಅದಕ್ಕೆ ಉಗಳಾಕ ಬಂದಿಲ್ಲ. ಈ ವಿದ್ಯೆಯನ್ನು ನನಗ ಕಲಿಸಿಲ್ಲ ನೀವು. ಇದು ಸ್ವಂತ ಪ್ರಯತ್ನದಿಂದ ಸಾಧಿಸಿದ್ದಾರೆ ಏಕಲವ್ಯ. ನನಗೆ ಬೇಕಾಗಿರುವ ಕಥೆ ಇಷ್ಟೇ. ಆದ್ರೆ ಆಶೀರ್ವಾದ ಯಾರಿತ್ತು ಅಂದ್ರೆ ದ್ರೋಣಾಚಾರ್ಯರ ಆಶೀರ್ವಾದ. ಹಂಗ ನೀನು ಒಳ್ಳೆಯ ಗುಣಗಳನ್ನು ಸಾಧಿಸು, ಪರಮಾತ್ಮನ ಆಶೀರ್ವಾದ ಇರಲಿ. ಬೇಡ ಅಂದ್ರೆ ಏನಿದ್ರ ಅರ್ಥ? ಪರಮಾತ್ಮನ ಆಶೀರ್ವಾದ ಇರಲಿ. ಅವನು ಪರಮಾತ್ಮ ಪರೋಕ್ಷದಾನ. ಏನು ಬೇಡಿದರೆ ಎನ್ನ ಒಡೆಯನ್ನ ಬೇಡುವೆ, ಪರೋಕ್ಷದಾನ. ಆಗ ಅವನ ಸ್ಮರಣೆಯನ್ನಿಟ್ಟುಕೊಂಡು ನೀನು ಅಭ್ಯಾಸವನ್ನು ಮಾಡು, ಒಳ್ಳೆಯ ಗುಣಗಳನ್ನು ಸಾಧಿಸು ಅನ್ನುವ ಅಭಿಪ್ರಾಯ ಈ ಪದ್ಯದಲ್ಲಿ ಇದೆ. ಅನ್ನುವುದನ್ನ ನಾವು ನೀವೆಲ್ಲರೂ ಸ್ವಲ್ಪ ಅರಿಯೋಣ ಅಂತ ಟೈಮ್ ಭಾಳ ತಗೊಂಡಿದ್ದೇನೆ. ಅರಿಯೋಣ ಅಂತ ನಿಜಗುಣದ ಶಾಸ್ತ್ರ ಈ ಭಾಗದಲ್ಲಿ ಎಷ್ಟು ಪ್ರಸಿದ್ಧತೆ ಏನೋ ನನಗೆ ಗೊತ್ತಿಲ್ಲ. ನಿಜಗುಣದ ಶಾಸ್ತ್ರ ಹೇಗಿದೆ ಅಂತ ಕೇಳಿದ್ರೆ ಬಹಳಷ್ಟು ಮಾರ್ಮಿಕವಾದಂತಹ ಶಾಸ್ತ್ರ. ಇಲ್ಲಿ 20 ಗುಣಗಳನ್ನು ಹೇಳ್ಯಾರಲ್ಲ, ನಾ ಸುಮ್ಮನೆ ಒಂದು 4 ಗುಣಗಳನ್ನು ಹೇಳೀನಿ. ಆ 20 ಗುಣಗಳನ್ನ ಪ್ರಯತ್ನ ಪಟ್ಟು ನಾವು ಸಾಧಿಸಿದ್ದೇ ಆದ್ರೆ ಅಂತಃಕರಣ ಶುದ್ಧಿ ಆಗ್ತದ. ಅಂತಃಕರಣ ಶುದ್ಧಿ ಆಯ್ತಂದ್ರೆ ಶಾಸ್ತ್ರ ತಿಳಿತದ. ಶಾಸ್ತ್ರ ತಿಳಿಬೇಕಾದ್ರೆ ಅಂತಃಕರಣ ಶುದ್ಧಿ ಆಗ್ಬೇಕು. ನಾವು ನಿಮಗೆ ಕತೆ ಹೇಳಿದ್ರೆ ಕತೆ ತಿಳಿತಾವ, ಯಾಕಂದ್ರೆ ನೀವು ಅದ್ರಾಗ ಮುಳುಗಿದ್ದೀರಿ, ಎದ್ದಿದ್ದೀರಿ, ಅವು ತಿಳಿತಾವ. ಆದ್ರೆ ಶಾಸ್ತ್ರ ತಿಳಿಯಬೇಕಾದ್ರೆ ಅಂತಃಕರಣ ಶುದ್ಧ ಆಗ್ಬೇಕು. ಅದೇ ಮಗನೇ ಬ್ರಹ್ಮವನ ಅಧಿಕಾರಿಗಳನ್ನು ಅರಿಯಲು ಬೇಕು. ಮೊದಲನೇ ಬಗೆದು ಸುಕ್ಷೇತ್ರದಲ್ಲಿ ಬೀಜವು ಬಿತ್ತೆ ಫಲಬಹುದು, ನಗೆಯಲಾವು ಶರದ ಭೂಮಿಯೋಳು ಒಗೆಯಲದು ಫಲಕಾರಿಯವದೆ ಅಂತ ಅನುಭವಾಮೃತಕಾರರು
ಹೇಳಿದಂತಹ ಮಾತನ್ನು ನೆನಪು ಆರಂಭದಲ್ಲಿ ಮಾಡಿದ್ದೇನೆ. ನಮ್ಮ ಅಂತಃಕರಣ ಶುದ್ಧ ಆಗುವುದಕ್ಕೆ ಒಳ್ಳೆಯ ಗುಣಗಳು ಬೇಕು. ಕೆಟ್ಟ ಗುಣಗಳಂದ್ರೆ ಸ್ವಾರ್ಥವೇ ಕೆಟ್ಟ ಗುಣಗಳು. ಅವನು ಬಿಡಬೇಕು, ಸಹಜವಾಗಿ ಬದುಕುವುದನ್ನು ಕಲಿಬೇಕು. ಒಂದು ಮನೆಯ ಸದಸ್ಯರು ಎಲ್ಲರೂ ಒಂದೇ ಮನೆಯವರು ಅಂತೆ ಬದುಕಬೇಕು. ನಾವೆಲ್ಲ ಇಲ್ಲೇ ಇದ್ದವ್ರೆ, ಒಂದಿನ ಬಿಟ್ಟು ಹೋಗವ್ರ. ಈ ಪ್ರೀತಿಯಿಂದ ಬದುಕಿದ್ದೆ ಆದರೆ ಪರಮಾರ್ಥದಲ್ಲಿ ಹೆಜ್ಜೆ ಇಡಕ ನಿಮ್ಗೆ ಅವಕಾಶ ಆಗ್ತದೆ. ಮತ್ತು ಆ ಗುಣಾನ ಬರಲಿಲ್ಲ ಅಂದ್ರೆ ಪರಮಾರ್ಥದಲ್ಲಿ ಹೆಜ್ಜೆ ಇಡಲಿಕ್ಕೆ, ಅಧ್ಯಾತ್ಮ ಮಾರ್ಗದಲ್ಲಿ ನಾವು ಪ್ರವೇಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಾಯಂಕಾಲ ಹೇಳ್ತಾನೆ ಅಂದಿದ್ದೆ ಬೆಳಿಗ್ಗೆ ಈ ವಿಷಯ ಯಾಕೆ ಇಟ್ಟಿದ್ದೀನಿ ಅಂದರೆ, ಅಂತಃಕರಣ ಶುದ್ಧ ಆಗಬೇಕಾದ್ರೆ ಸದ್ಗುಣಗಳು ಬೇಕು. ಇಲ್ಲಿ ಸುಗುಣಗಳು ಒಂದು ಬರ್ತಾರೆ, ಇವೆಲ್ಲ ಸದ್ಗುಣಗಳು. ಈಗ ಹೇಳಿದಂತಹ 4 ಗುಣಗಳು, 20 ಗುಣಗಳನ್ನ ಹೇಳಲಿಕ್ಕೆ ಭಾಳ ಟೈಮ್ ಆಗ್ತದೆ. ಈ ಹೇಳಿದಂತಹ 4 ಗುಣಗಳನ್ನು ನಾವು ನೀವೆಲ್ಲರೂ ಪ್ರಯತ್ನದಿಂದ ಸಾಧಿಸಬೇಕು ಅನ್ನುವುದೇ ಈ ಪದ್ಯದ ಮುಖ್ಯ ಅಭಿಪ್ರಾಯ ಅಂತ ಹೇಳ್ತಾ ಈ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.